ವೀಕ್ಷಕರೇ, ನಾನು ನಿಮ್ಮ ಕುಮಾರಿ ಭಾಗ್ಯಶ್ರೀ ಮರಲಿಂಗಪ್ಪನವರ್ ಗರುಡ ಟಿವಿಯಿಂದ. ಇಂದು ನಾವು ಖ್ಯಾತ ನಟ, ಕಲಾವಿದ, ಚಲನಚಿತ್ರ ನಟ ಅವರ ಮನೆಗೆ ಭೇಟಿ ನೀಡಿ ಸಂದರ್ಶನ ಮಾಡೋಣ. ನಮಸ್ಕಾರ ವೀಕ್ಷಕರೇ, ಇದು ಗರುಡ ಟಿವಿಯ ಸಾವಿರಕ್ಕೆ ಒಬ್ಬ ಕಲಾವಿದ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿರಪರಿಚಿತರು ಆದಂತಹ ಚಲನಚಿತ್ರ ನಟರು, ರಂಗಕರ್ಮಿ, ಬಹುಮುಖ ಪ್ರತಿಭೆಯುಳ್ಳವರಾದಂತಹ ಸೋಮಣ್ಣ ಜಾಡರ್ ಅವರನ್ನು ಗರುಡ ಟಿವಿಯಿಂದ ನಮ್ಮ ದರ್ಶನದಲ್ಲಿ ನಿಮ್ಮ ಮುಂದೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವು ನಿಮ್ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೇವೆ. ಸಂತೋಷ. ಸಾಕಷ್ಟು ನಿಮ್ಮ ನಾಟಕಗಳನ್ನು ನೋಡಿದೇವ್ರಿ, ಸಾಕಷ್ಟು ಚಲನಚಿತ್ರಗಳನ್ನು ನೋಡಿದೇವೆ. ಆದ್ರೂ ಕೂಡ ನಮ್ಮ ವೀಕ್ಷಕರಿಗೆ ನಿಮ್ ಬಗ್ಗೆ ತಿಳಿಸ್ಕೊಡ್ಬೇಕಂತ ಹೇಳಿ ನಮ್ಮ ಗರುಡ ಟಿವಿಯವರು ಪ್ರಯತ್ನ ಪಟ್ಟಾರೆ. ಹಾಗಿದ್ರ ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಡ್ರಿ. ನಿಮ್ಮ ಬಾಲ್ಯ ಹೆಂಗಿತ್ತು, ನೀವು ಯಾವ ರೀತಿ ಬೆಳೆದ್ರಿ? ನಾನು ಹುಟ್ಟಿದ್ದು ಆಗಿನ ಹಾವೇರಿ ತಾಲೂಕಿನ ಗುತ್ತಲ ಗ್ರಾಮದೊಳಗೆ. ನಮ್ಮಜ್ಜ ಹವನೂರ್ನವರು, ನಮ್ಮಪ್ಪ ಹಿರೇಕೆರೂರಿನವರು. ತವ್ರ ಮನೆಗೆ ಅಂತ ತಾಯಿ ಹೋಗ್ತಿರ್ತಾರಲ್ಲ, ಹಂಗ ನಮ್ಮಜ್ಜ ಗುತ್ತಲದೊಳಗ ಮಾಸ್ತರ್ಕಿ ಮಾಡ್ತಿದ್ರು. ಅವಾಗ ತವ್ರ ಮನೆಗೆ ಅಂತ ನಮ್ಮ ತಾಯಿ ಗುತ್ತಲದಾಗ ಹೋದ್ರೆ ನಾನು ಅಲ್ಲಿ ಹುಟ್ಟಿದ್ದು. ಬಟ್ ನಾವು ಬೆಳೆದಿದ್ದು ಪೂರ್ತಿ ಧಾರವಾಡದ ಸಾಧನಕೆರೆ ಒಳಗೆ. ನನಗೆ ಧಾರವಾಡದವ, ಅದರಾಗೂ ಸಾಧನಕೆರೆಯವ ಅಂತ ಅನ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಅವಾಗಿನ ಸಾಧನಕೆರೆ ವಾತಾವರಣ ಹಂಗಿತ್ತು. ಆಲೂರು ವೆಂಕಟರಾಯರು, ದ ರಾ ಬೇಂದ್ರೆ ಅವರು, ಶಂಭಾ ಜೋಶಿ ಅವರು, ವರದರಾಜ್ ಹುಯಿಲುಗಳವರು, ಬಸವರಾಜ್ ಕಟ್ಟಿಮನಿಯವರು ಎಲ್ಲ ಅಲ್ಲೇ ಒಂದು ಕೂಗಳತೆ ಇದ್ರೊಳಗ ಮನೆ ಇತ್ತು. ಆ ಒಂದು ಪರಿಸರದೊಳಗೆ ನಾ ಬೆಳೆದಿದ್ದು. ನನ್ನ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಪೊಲೀಸ್ ಹೆಡ್ ಕ್ವಾರ್ಟರ್ ಧಾರವಾಡದ ಒಂದು ಸರ್ಕಾರಿ ಶಾಲೆ ಒಳಗಾಗಿದೆ. ಆಮೇಲೆ ನಾನು ಹೈಸ್ಕೂಲು ಸಾಧನಕೆರೆ ಒಳಗ ಆಲೂರು ವೆಂಕಟರಾವ್ ಸ್ಮಾರಕ ಹೈಸ್ಕೂಲ್ ಅಂತ ಒಂದು ಅಲ್ಲಿ ಕಳೆದೆ. ಆ ಸಾಧನಕೆರೆಯ ಆಗಿನ ಆ ವಾತಾವರಣ, ಕವಿಗಳ ವಾತಾವರಣ, ವಿಮರ್ಶಕರ ವಾತಾವರಣ, ಕಾದಂಬರಿಕಾರರ ವಾತಾವರಣ, ಲೇಖಕರ ವಾತಾವರಣ, ಅದು ನನ್ನ ಮೇಲೆ ಬಹಳ ಪರಿಣಾಮ ಬೀರಿದೆ. ಧಾರವಾಡದ ಮೇಲೆ ನೀವು ಇಷ್ಟೊಂದು ಅಭಿಮಾನ ಇಟ್ಟಿದ್ದಕ್ಕೆ ನಮ್ಗೆ ಬಹಳ ಸಂತೋಷ ಆಗ್ತದೆ. ಹಂಗಿದ್ರೆ ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ. ನನ್ನ ಬಾಲ್ಯದ ಬಗ್ಗೆ ಅಂದ್ರೆ ಹೇಳಿಕ್ ಬಹಳ ಖುಷಿ ಅನಿಸ್ತದೆ. ನನ್ನ ಬಾಲ್ಯ ಅನುಭವಿಸ್ಬೇಕಾದ್ರೆ ಏನು ಆ ಸಂತೋಷ ಇತ್ತಲ್ಲ, ಆ ಬಾಲ್ಯದ ನೆನಪಿನೊಳಗೂ ಕೂಡ ಅದೇ ಸಂತೋಷ ನನಗೆ ಸಿಗ್ತಾ ಇದೆ. ಇವತ್ತು ನನಗೆ 61 ವರ್ಷ ಆದ್ರೂ ಕೂಡ ನಾ ಇನ್ನೂ ಅದೇ ಬಾಲ್ಯದೊಳಗೆ ಇದ್ದೇನೇನೋ ಅಂತ ಆ ನೆನಪಿನೊಳಗ ನಾನು ದಿನ ತಿಳ್ತಿರ್ತೇನೆ. ನಾ ಹೇಳಿದೆ, ಕೂಗಳತೆ ಒಳಗ ಒಬ್ಬೊಬ್ಬರು ಕಾದಂಬರಿಕಾರರು, ಕವಿಗಳು, ಲೇಖಕರ ನಾಡವ ಸಾಧನಕೆರೆ ಅಂತ ಪರಿಸರದೊಳಗ ನಾ ಬೆಳೆದಿದ್ದೆ. ಎಲ್ಲಾ ಕಡೆ ಗಿಡ ಮರಗಳು, ಕೆರೆ, ಹಸಿರು ವಾತಾವರಣ. ಆ ವಾತಾವರಣದಾಗ ನಾನು ಶಾಲೆಗೆ ಹೋಗ್ಬೇಕಾದ್ರೆ ನಡ್ಕೊಂತ ಹೋಗ್ತಿದ್ವಿ. ಅವಾಗ ನಡ್ಕೊಂತ ಹೋಗಿ ಸಾಧನಕೆರೆ, ಸುಮಾರು ಸಾಧನಕೆರೆಯಿಂದ ಪೊಲೀಸ್ ಹೆಡ್ ತನಕ ಒಂದು 2 ಕಿಲೋಮೀಟರ್ ಅಲ್ಲಿ ನಡ್ಕೊಂತ ಹೋಗುದು, ಮಳೆ ಒಳಗೆ ಬರೋದು, ರಜ್ಜಿರೋದು, ರೋಡ್ ಇರ್ತಿದ್ದಿಲ್ಲ, ದೀಪಗಳಿಲ್ಲ, ರಾತ್ರಿ ಎಂಥದಿಲ್ಲ. ಆ ಬಾಲ್ಯ. ಆಮೇಲೆ ನಾನು ಕಲ್ತಿದ್ದು, ನಾನು, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಮ್ಮಂದ್ರು ಎಲ್ಲರೂ ನಾವು ದೀಪದ ಬೆಳಗ್ಗೆ ಒಂದು ದೀಪದೊಳಗೆ ಸುತ್ತಲೂ ಕೂತ್ಕೊಂಡು ನಾವು ಓದ್ಬೇಕು. ಸ್ವಲ್ಪ ಬರೀಬೇಕಾದ್ರೆ ತೆರಿ ಹೇಳ್ಕೊಂಡು ತೆಲಿ ಕೂದಲ ಚೊಕ್ ಅಂತ ಸುಟ್ಟು ಬಿಡೋದು ದೀಪ. ಆಮೇಲೆ ಸ್ವಲ್ಪ ಕೂದಲು ಸುಟ್ಟಿದ್ದನಪ್ಪ ಆದ್ರೆ ಯಾರೋ ಕೂದಲ ಸುಟ್ಟುಕೊಂಡ್ರು ಅಂತ ನಾವು ಇದು ಮಾಡ್ತಿದ್ವಿ. ಆ ತರದ್ದು ಒಂದು ವಾತಾವರಣದಲ್ಲಿ ಬೆಳೆದಿತ್ತು. ಆಮೇಲೆ ಹೋಗ್ಬೇಕಾದ್ರೆ ದರ್ಶನ, ದೊಡ್ಡ ದೊಡ್ಡ ಕವಿಗಳ ದರ್ಶನ ಸಿಗ್ತಿತ್ತು, ಇದು ಮಾಡ್ತಿತ್ತು. ಎಷ್ಟೋ ಸಲ ನಾನು ದ ರಾ ಬೇಂದ್ರೆ ಅವ್ರ ಮನೆ ಮುಂದೆ ಹೋಗ್ಬೇಕಾದ್ರೆ ಅವ್ರು ಕರಿತಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ. ಆಮೇಲೆ ಅವರು ಕೆಲಿಗೇರಿಗೆ ಹೋಗ್ಬೇಕಾರ, ಅವ್ರ ಮಗ ವಾಮನ್ ರಾವ್ ಅವರು ಇಲ್ಲದೆ ಇದ್ದಾಗ ಕೆಲಿಗೇರಿ ಹೋಗ್ಬೇಕಾರ, ಬಾ ಸೋಮು ಹೋಗೋಣ ಅಂತ ನನ್ ಕರ್ಕೊಂಡು ಹೋಗ್ತಿದ್ರು. ನಾನು ಅಜ್ಜ ನನ್ಗೆ ಹಸಿವಾಗಿದೆ, ನಾನು ಮನೆಗೆ ಹೋಗಿ ಬರ್ತೇನೆ. ಬ್ಯಾಡ ಬಾ, ನನ್ನ ಕಡೆ ಚಾಕ್ಲೇಟ್ ಅವ ಕೊಡ್ತೇನೆ ಬಾ ಅಂತಂದು ಆ ಹಸಿರು ಬ್ಯಾಗಡಿ ಒಳಗೆ ಅವಾಗ ಪಾರ್ಲೆ 5 ಪೈಸಾಕ್ ಒಂದು ಪಾರ್ಲೆ ಚಾಕ್ಲೇಟ್ ಸಿಗ್ತಿತ್ತು. ಒಂದಿಷ್ಟು ಚಾಕ್ಲೇಟ್ ಆ ಕೋಟಿ ಕಿಸಲು ಇಟ್ಕೊತಿದ್ರು. ನನಗೆ ಒಂದೊಂದು ಚಾಕ್ಲೇಟ್, ಆ ಚಾಕ್ಲೇಟ್ ಆಶಕ್ಕೆ ಅವ್ರ ಕಡೆ ಹೋಗ್ತಿದ್ದೆ. ನಾನು ಅವ್ರ ಜೊತೆ ಹೋಗ್ತಿದ್ರು, ಅಲ್ಲಿ ಕೆರೆ ಮೇಲೆ ಕೂಡ್ತಿದ್ರು, ಅವ್ರು ಬರೀತಿದ್ರು, ನಾನು ಕೂಡ್ತಿದ್ದೆ. ಅವ್ರ ಜೊತೆ ಹೋಗಿ 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 ನನಗೂ ಏನಾರು ಒಂದು ಬರಿಬೇಕಲ್ಲ ಅನಿಸ್ತಿತ್ತು. ಈಗ ನಾನು ಏನೋ ಒಂದು ಬರೆಯೋಣ ಅಂತ ತಿಳ್ಕೊಂಡು ಅವಾಗ ನಾನು ಕಚ್ಚಾ ಆಮೇಲೆ ಅಲ್ಲೆಲ್ಲೇ ನಾಟಕಕ್ಕೆ ಹೋಗ್ತಿದ್ದೆ, ಇದು ಮಾಡ್ತಿದ್ದೆ. ಅದು ಬರೀಬೇಕು ಅಂತ ಒಂದು ಬರವಣಿಗೆ ಇದು ಅಂತ ಕುಂತಾಗ ಅವ್ರ ಮೇಲೆ ಒಂದು ಅವಾಗ ಜನ್ಮ ರಹಸ್ಯ ಅಂತ ಒಂದು ಸಿನಿಮಾ ಬಂದಿತ್ತು.
ಅದರೊಳಗೆ ಕಾವೇರಿ ತೀರದಲ್ಲಿ ಒಂದು ಕಾಡು ಅಂತ ಹಾಡಿತ್ತಲ್ಲ, ಅದ ದಾಟಿ ಇಟ್ಕೊಂಡು ನಾನು ಬರೆದೆ. ಸದನ್ಕೇರಿ ತೀರದಲ್ಲಿ ಒಂದು ಕಾಡು, ಆ ಕಾಡೊಂದು ಕವಿಗಳ ಬೀಡು, ಬೇಂದ್ರೆಯವರ ಕವಿಗಳ ಜನ್ಮದಿನ, ಅದು ಎಲ್ಲ ಸಾಧನ್ಕೇರಿಯವರು ನಲಿಯುವ ದಿನ ಅಂತ ನಾನು ಬರೆದು ಕೊಟ್ಟೆ ನಾವು ನಗ್ತಿದ್ರು ಅದು ನೋಡಿ. ಈ ರೀತಿ ನಾನು ಬರ್ಕೋಬೇಕು ಅಂತ ತಿಳ್ಕೊಂಡು ಅವ್ರು ಕೂಡ ಕೂಡಿದಾಗ. ಆಮೇಲೆ ಶಂಭಾ ಜೋಶಿಯವ್ರ ಮನೆ, ಅವ್ರು ದೊಡ್ಡ ವಿಮರ್ಶಕರು ಒಂದು ಯಾವುದೇ ಕಾರ್ಯಕ್ರಮ ಹೋದಾಗ ಅವರು ತಮ್ಮ ಇವರಿಗೇನೆ ಬೈಕ್ ಬಂದ್ಬಿಟ್ಟಿದ್ರು. ಆ ಜಾತಿಯ ಒಂದು ಎಲ್ಲ ಜನ ಸೇರಿ ಇವ್ರಿಗೆ ಬಹಿಷ್ಕಾರ ಆಗಬೇಕು ಅನ್ನೋದು ಒಂದು ಮಟ್ಟಿ ತನಕನೂ ಪೇಪರ್ನಾಗ ಬಂದಿತ್ತು. ನಾನು ತಿಳ್ಕೊಬೇಕು ಅಂತಂದು ಅವ್ರ ಹತ್ರ ಹೋದೆ. ನಾ ಸಣ್ಣವ ಕುಂತಾಗ ಅಜ್ಜರ ಮತ್ತು ರಾಮಾಯಣದ ಬಗ್ಗೆ ಮಹಾಭಾರತದ ಬಗ್ಗೆ ನೀವು ಭಾಳ ವಿಮರ್ಶೆ ಮಾಡ್ತೀರ, ಹೇಳಲ್ಲ ಅನ್ಕೊಂಡ. ನಿನಗೆ ಅದ್ರಾಗ ಏನು ಬೇಕಪ್ಪ ಅಂತ. ಅಲ್ಲ ನೀವು ಕೆಲವೊಂದು ಒಪ್ತಿದ್ರಿ ಅಥವಾ ಒಪ್ಪುದಿಲ್ಲ ಅಂತ ಹೇಳಿದ್ರಲ್ಲ, ನಿನ್ನ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ. ನೀವು ಓದಿ ಅಂತಮ್ಮ ಅಂತ. ನಾನು ಇಲ್ರಿ ಅಂತ. ಮೊದಲ ನಿನಗೆ ಏನು ಬೇಕು, ಯಾವ ಚಾಪ್ಟರ್ ಬೇಕು, ಯಾವ ಭಾಗ ಬೇಕು ಅದು ಓದಿ ನಿನಗೆ ಎಷ್ಟು ತಿಳಿಲಿಕ್ಕಾಗ್ತದ ಅಷ್ಟು ತಿಳ್ಕೊಂಡ ಮೇಲೆ ತಿಳಿಲೇ ಇದ್ದದ್ದು ನನ್ನ ಹತ್ರ ಬಂದು ಕೇಳು, ಆಮೇಲೆ ನಿನಗೆ ಹೇಳ್ತೇನೆ. ಇವೆಲ್ಲ ನಮ್ಮ ಮಾರ್ಗದರ್ಶನಗಳು ಆಕ್ಚುಲಿ. ಆಮೇಲೆ ಈ ಕಡೆ ರೈಟಿಂಗ್ ಆಯ್ತು, ಈ ಕಡೆ ವಿಮರ್ಶಾತ್ಮಕ ಇದು ಆಯ್ತು, ಇವೆಲ್ಲ ನೋಡ್ತಾ ಹೋದಾಗ ಅವಾಗ ನಮಗೆ ಜನರಿಗೆ ಮನೋರಂಜನೆ ಅಂದ್ರೆ ಏನಿತ್ತು, ಅಲ್ಲಲ್ಲೇ ನಾಟಕ ಮಾಡಿಸ್ತಿದ್ರು. ಸ್ಟೇಜ್ ನಾಟಕ ಹಳ್ಳಿ ಒಳಗೆ ಅಲ್ಲೇ ಅದು. ಆ ನಾಟಕ ಮಾಡಬೇಕಾದ್ರೆ ನನಗೆ ಹುಚ್ಚು ಭಾಳ. ನಾನು ಹೇಳ್ಬೇಕಲ್ಲ ಅಂತ ಕೆಳಗೇರಿ ಒಳಗೆ ನಾಟಕ ಮಾಡ್ತಿದ್ರು, ನರೇಂದ್ರದೊಳಗೆ ಮಾಡ್ತಿದ್ರು, ಮುಗದೊಳಗೆ ಮಾಡ್ತಿದ್ರು, ಕ್ಯಾರ್ಕಾಪದಾಗ ಮಾಡ್ತಿದ್ರು. ಸುಮಾರು 8-10 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು. ಸಣ್ಣ ಹುಡುಗ, ರಾತ್ರಿ ದೀಪ ಇಲ್ಲ, ಎಂಥದ್ದು ಇಲ್ಲ, ಬಟ್ ಆದ್ರೂ ಮಾಡ್ಬೇಕು ಅನ್ನೋ ಚಟ. ಮನೆಯೊಳಗೆ ಏನ್ ಮಾಡ್ತಿದ್ವು ನಾವು, ಹೊರಗಡೆ ಮಲ್ಕೊಂತೀವಿ, ಒಳಗೆ ಶೆಕೆ ಅದ, ಬಡತನ, ಸಣ್ಣ ಮನೆ, ಒಂದರ ರೂಮು, ಕರೆ ಹಂಚಿನ ಮನೆ ಇತ್ತು. ಒಳಗೆ ಶೆಕೆ ಆಗ್ತದ ಬೇಡ ಅಂತ ನಾವು ಹೊರಗೆ ಮಲ್ಕೊಂಡ್ ಹೊರಗೆ ಹಾಸ್ಕೊತಿದ್ವಿ. ಹಾಸ್ಕೊಂಡು ಎಲ್ಲರೂ ಒಳಗೆ ಮಲ್ಕೊಂಡಾರ, ಅಪ್ಪ ಅವೆಲ್ಲ ಮಲ್ಕೊಂಡ ಅಂತ ಹಗ್ಗಕ್ಕೆ ಎದ್ದು ಏನ್ ಮಾಡ್ತಿದ್ವಿ, ಕಲ್ಲಿಗಿಲ್ಲಿ ಇಟ್ಟು ದಿಮ್ಗಿ ಬಿಟ್ಟು ಅದನ್ನ ಬಚ್ಕೊಂಡು ಅಕಸ್ಮಾತ್ ಬಾಗಲ ತೆಗೆದ್ರು ಮಲ್ಕೊಂಡಂತ ಕಾಣಿರ್ಬೇಕು. ನಾವು ನಡ್ಕೊತ ಹೋಗೋರು ಸಣ್ಣ ಹುಡುಗರ. ನಮ್ಗಿಂದ ಕತ್ಲ ಅನಿಸ್ತಿದ್ದಿಲ್ಲ, ಅಮಾವಾಸ್ಯ ಅನಿಸ್ತಿದ್ದಿಲ್ಲ, ದೆವ್ವಾಗಿವ ನಂಬುತ್ತಿದ್ದಿಲ್ಲ. ಹೋಗೋದು ನಮ್ಗೆ ಆ ನಾಟಕದಾಗ ತಿಂಗಳಾನ್ಗಟ್ಲೆ ಅವ್ರು ಏನು ರಿಹರ್ಸಲ್ ಮಾಡ್ತಿದ್ರಲ್ಲ, ತಾಲೀಮು ಅಂತ ಕರ್ತಿದ್ರು. ಆ ತಾಲೀಮು ನೋಡಕ್ ಹೋಗ್ತಿದ್ವಿ. ನೋಡಿ ಅಲ್ಲಿ ಒಂದು ಯಾರು ನಾಟಕ ಕಲಿಸಿದ್ರು, ನಾಟಕ ಮಾಸ್ತರ್, ಪೆಟ್ಟಿಗೆ ಮಾಸ್ತರ್, ನಾಟಕ ಮಾಸ್ತರ್ ಅವಾಗ ಅವ್ರ ಕಡೆ ಹೋಗಿ ನಮ್ಗೊಂದು ಪಾತ್ರ ಕೊಡ್ರಿ. ಈ ಏನ್ ಪಾತ್ರ ಮಾಡ್ತಿಲ್ಲ ನೀನು, ಪುಷ್ಪಾನ್ ಅಂತ ಬರಲ್ಲ. ಪುಷ್ಪಾನ್ ಪಾತ್ರ ದೊಡ್ಡದು ನಮ್ದು. ಪುಷ್ಪಾನ್ ಅಂದ್ರೆ ಕೈಯಾಗ ಒಂದು ಚೀಟಿ ಹಿಡ್ಕೊಳ್ಳೋದು, ಸೀದ ಒಳಗೆ ಬಂದು ಪೋಸ್ಟ್ ಅನ್ನೋದು, ಅವ್ರ ಕಡೆ ಕೊಡೋದು, ಹಿಂಗ ಪ್ರೇಕ್ಷಕರು ನೋಡೋದು, ಮತ್ತೆ ಹೊರಗೆ ಓಡೋದು ಕಲಾ. ಈ ಪಾತ್ರ 1-2 ತಿಂಗಳು ತಾಲೀಮ್ ಮಾಡ್ಬೇಕು, ದಿವಸ ಹೋಗೋದು ಬರೋದು. ಇದು ಶುರು ಆಯ್ತು. ಆಮೇಲೆ ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ದೇವಸ್ಥಾನದೊಳಗೆ, ಅಲ್ಲಿ ದುರ್ಗಾದೇವಿ ಈಶ್ವರ ದೇವಸ್ಥಾನದಲ್ಲ, ಅಲ್ಲಿ ದೇವಸ್ಥಾನದೊಳಗೆ ಗಣೇಶ ಚತುರ್ಥಿಗೆ 11 ದಿವಸ ಗಣಪತಿ ಕುಂದಿಸ್ತಿದ್ರು. 11 ದಿವಸದೊಳಗ 10 ದಿವಸ ಕಂಟಿನ್ಯೂಸ್ 10 ನಾಟಕಗಳನ್ನು ಮಾಡ್ತಿದ್ರು. ಎಲ್ಲೆಲ್ಲಿಂದ ಅಲ್ಲಿ ಒಬ್ರು ಅವಾಗ RG ಪಳೋಟಿ ಅಂತಿದ್ರು. ಅವರು ಅದ್ರ ಬಗ್ಗೆ ಬಹಳ ಆಸಕ್ತಿ. ಅವ್ರು ಒಳ್ಳೆ ಒಂದು ಸಂಘಟನೆ ಮಾಡ್ತಿದ್ರು. ಈಗ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡಬೇಕಂತ ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಿ, ಅವರು DAR ಪೊಲೀಸರಿದ್ರು, ಹಣವನ್ನು ಖರ್ಚು ಮಾಡಿ ಅವ್ರ ಹಿಡಿತದೊಳಗೆ ಆ ನಾಟಕಗಳು ಆಗ್ತಿದ್ರು. ಕಾಂಪಿಟೇಷನ್ ಇರ್ತಿದ್ರು. ಎಲ್ಲ ಊರಿಂದ, ನರೇಂದ್ರದಿಂದ ಒಂದು, ಕ್ಯಾರ್ಕಪ್ಪದಿಂದ ಒಂದು, ಮುಗದಿಂದ ಒಂದು, ಮಂಡ್ಯಾಳದಿಂದ ಒಂದು, ಈಗ ಸುತ್ತ ನವಲೂರಿಂದ ಒಂದು, ಬೇರೆ ಬೇರೆ ಕಡೆಯಿಂದ ನಾಟಕ ಇರ್ತಿದ್ರು. ನಮಗೆ ದೊಡ್ಡ ಹುಚ್ಚದು ನಾಟಕ. ಇದು ಶಾಲೆ ಮುಗಿದ ನಮ್ಮ ಕೆಲಸ ಏನಾಯ್ತಲ್ಲ ಮಾಡ್ಕೊಳ್ಳೋದು. ನಾನಂತೂ ಏನ್ ಮಾಡ್ತಿದ್ದೆ, ಶಾಲೆ ಒಳಗೆ ಹೋಮ್ವರ್ಕ್ ಏನ್ ಕೊಡ್ತಾರಲ್ಲ, ಶಾಲೆಗೆ ಮುಗಿಸ್ಬಿಡ್ತಿದ್ದೆ. ಶಾಲೆಯಿಂದ ಹೊರಗೆ ಬಂದು ನಾವು ಮನೆ ಮಾಡೋ ಕೆಲಸನೇ ಇಲ್ಲ, ಅದು ಹೇಳೋದು ಹೋಮ್ವರ್ಕ್ ಮಾಡಿ ಇಟ್ಬಿಡ್ತಿದ್ದೆ. ಸ್ವಲ್ಪ ಶಾಣೆ ಅಂತ ಅನ್ನೋದು ಒಂದು ದಿಮಾಕು ಇತ್ತು ಚೂರು. ಅದಕ್ಕೆ ಮನ್ಯಾಗ ಮಾಡ್ಕೊಂಡು ಅದು ಒಗೆದೈತಿ, ಮನೆಗೆ ತಿನ್ನೋದೈತಿ, ಇದು ಮಾಡ್ಕೊಂಡು ರಾತ್ರಿ 10:30 ನಾಟಕ ಶುರು. ನಾವು 7 ಗಂಟೆಗೆ ಹೋಗಿ ನಮ್ಮ ಸೀಟ್ ಹಿಡ್ಕೊಂಡು ಕುಂತಿದ್ವಿ. ಕೆಳಗೆ ಕೂಡ್ಬೇಕು. ಅವಾಗ ಕೆಳಗೆ ಕೂತ್ಕೊಂಡು ನೋಡೋ ಸೀಟ್ ಸಿಗೋದಿಲ್ಲ ಅಂತ ಮುಂದೆ ಹೋಗಿ ಕೂತಿದ್ವಿ. 10:30 ನಾಟಕ ಶುರು. ನಾಟಕ ನೋಡಿ 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 ಹೌದಲ್ಲ, ಅಲ್ಲಿ ಪೋಸ್ಟ್ಪೋನ್ ಮಾಡಿದ್ವಿ, ನಾವು ಪಾತ್ರ ಯಾಕೆ ಮಾಡ್ಬೋದು ಹಂಗೆ ಬೆಳೆದಂಗೆ ಬೆಳೆದಂಗೆ ಲೆಕ್ಕ ಹಾಕೊಂಡು ಮಾಡಬೇಕಲ್ಲ ಅಂತ ಆಸೆ ಇತ್ತು. ನಾವು 3ನೇ ಕ್ಲಾಸ್ ನೋಡಿದ್ದೆ. ನಮ್ಮ ಉಗುರುಗಳು ಟೀಚರ್ ಅಂತಿದ್ರು. ಇಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ಒಳಗೆ ಒಂದು ಕನ್ನಡ ಕಲಿಸ್ತಿದ್ರು. ಅವರು ಅವಾಗ ಬೇರೆ ಬೇರೆ ಶಾಲೆ ಒಳಗೆ ಪಂದ್ಯಾಟಗಳು ಅಂತ ನಡ್ತಿದ್ರು. ಶಾಲೆ ಒಳಗೆ ಅಂದ್ರೆ ರನ್ನಿಂಗ್ ರೇಸು, ಫಿಸಿಕಲ್ ಇರೋದು, ಇದು ಇರೋದು, ಕಲ್ಚರಲ್ ಸಾಂಸ್ಕೃತಿಕ ಒಳಗೂ ಇರ್ತಿದ್ವು. ಬೇರೆ ಬೇರೆ ನಾಟಕಗಳು ಬರ್ತಿದ್ವು, ಡ್ಯಾನ್ಸ್ಗಳು ಬರ್ತಿದ್ವು. ಪೊಲೀಸ್ ಹೆಡ್ ಕ್ವಾರ್ಟರ್ ಶಾಲೆ ಒಳಗೆ ನಮ್ಮ ಕನ್ನಡ ಟೀಚರ್ ಉಗುರುಗಳು ಅಂತಂದಿದ್ರು. ಅಕ್ಕೋರ್ ಅಂತಿದ್ವಿ. ನಮ್ಮ ಕನ್ನಡ ಮೀಡಿಯಂ ಅಲ್ಲ, ನಾವು ಇಲ್ಲಿ ಎಲ್ಲ ಇಂಗ್ಲಿಷ್ನಾಗ ಟೀಚರ್ ಅಂತಿದ್ರು. ನಾವು ಕನ್ನಡ ಮೀಡಿಯಂ ಅಕ್ಕೋರ್ ಅಂತಿದ್ವಿ. ಸರ್ ಅಂತಿದ್ವಿ.
ನಾ 3ನೇ ಕ್ಲಾಸ್ನಾಗಿದ್ದಾಗ ಅವ್ರು ಪಂದ್ಯಾಟಕ್ಕೆ ಒಂದು ಗೀಗಿ ಪದ ರೆಡಿ ಮಾಡಿದಾಗ ಅವಾಗೆಲ್ಲ ಸ್ವಲ್ಪ ಶಾಣೆ ಇದ್ದೇನೆ ದಿಮಾಕ್ ಇತ್ತು ಅಂತ ಹೇಳಿದಾರೆ ಕ್ಲಾಸ್ನ ನಾ ಶಾಣೆ ಇದ್ದಿದ್ದಕ್ಕೆ ಗಾಂಧೀಜಿಯವರ ಪಾತ್ರ ನನ್ಗೆ ಕೊಟ್ರು. ಗಾಂಧೀಜಿಯವ್ರ ಪಾತ್ರ ಕೊಟ್ರು. ಅವಾಗ ಅವರು ತಲೆ ಬೋಳಿಸ್ಬೇಕಂದ್ರು, ಆತ್ರಿ ಬೋಳಿಸ್ತೇನೆ ಅಂದೆ. ಗಾಂಧೀಜಿಯವ್ರ ಪಾತ್ರ ಅಂದ್ರೆ ನನ್ನ ಜೀವನದ ಪತ್ರನ, ಆಮೇಲೆ ಗಾಂಧೀಜಿಯವರು ದೇವರು ಹಿಂಗಾಗಿ ಅದ್ ಮಾಡ್ಬೇಕಂತ ಬೋಳಿಸಿ ಇದು ಮಾಡ್ಕೊಂಡು ಮುಂದೆ ನಾ ಹಿಂಗ್ ಹಿಡ್ಕೊಂಡು ಕೋಲ್ ಹಿಡ್ಕೊಂಡು ಪಂಜಿ ಹಿಡ್ಕೊಂಡು ಜನವಾರ ಹಾಕೊಂಡು ನಿಲ್ಬೇಕು. ಈ ಕಡೆ 6 ಮಂದಿ ಹೆಣ್ಮಕ್ಳು, ಈ ಕಡೆ 6 ಮಂದಿ ಗಂಡ್ಮಕ್ಳು. ಆ ಗಿಗಿ ಪದ ಹೆಂಗಿರ್ತ ನಾ ಸುಖ ನಿಲ್ಲೋದು, ಅವ್ರು ಹಿಂದಾಡೋದು. 60 ವರುಷದ ವೀರ ಮುದುಕ ಗಾಳಿ ಸವಾರಿಗೆ ಹೊರಟಿದ್ದ, ಕೈಯಾಗ ಕೋಲ ಹಿಡದಿದ್ದ, ದೊಡ್ಡ ದೊಡ್ಡ ಹೆಜ್ಜೆ ಹಾಕತಿದ್ದ, ದೊಡ್ಡ ದೊಡ್ಡ ಹೆಜ್ಜೆ ಹಾಕತಿದ್ದ, ಗೀಯಗ ಗೀಯಗ ಹಿಂಗ ಅದು ಹೋಗ್ತಿತ್ತು. ಅದು ಮಾಡಿ ನಾವು ತಾಲೂಕು ಮಟ್ಟದಾಗ ಜಿಲ್ಲಾ ಮಟ್ಟದಾಗ ಫಸ್ಟ್ ಬಂದ್ಬಿಡ್ತಾವ ಬಂದ್ ಕುಳಿಯನ. ಆಮೇಲೆ ಪ್ರತಿ ವರ್ಷ ನಾಟಕ ಮಾಡೋದು ಅಂತ ಟೀಚರ್ ಮಾಡಿದ್ರು. ಒಮ್ಮೆ ಸತ್ಯ ಹರಿಶ್ಚಂದ್ರ ಮಾಡಿದ್ರು, ಆಮೇಲೆ ಶ್ರವಣ ಕುಮಾರ್ ಅಂತ ಮಾಡಿದ್ರು, ಆಮೇಲೆ ನಮ್ಮ ಪಾಠದೊಳಗೆ ಅಲೆಕ್ಸಾಂಡರ್ ಮತ್ತು ಇದ್ರದ್ದು ಆವು ಅವೆಲ್ಲ ಪಾತ್ರಗಳನ್ನ ಮಾಡೋದು ನನಗೆ ಅಲ್ಲಿ ಒಂದು ಅಳು ಬಂತು. ಸಂಗೊಳ್ಳಿ ರಾಯಣ್ಣ ಇವೆಲ್ಲ ಮಾಡಿಸ್ತಿದ್ರಲ್ಲ, ಆ ಖುಷಿ ಬಂತು. ನಡೆದ ವಾತಾವರಣ, ಅಲ್ಲಿ ವಾತಾವರಣದಾಗಿರುವಂತ ಕವಿಗಳ ಒಂದು ನನ್ನ ಕಾಂಟ್ಯಾಕ್ಟು. ನಾ ಸಣ್ಣವಿದ್ರು ಕೂಡ ನಾನು ಅಲ್ಲಿ ಏನ್ ಕಾಣ್ತಿದ್ದೆ ಅದೇ ಕಾಣ್ತಿದ್ದೆ. ನನ್ನ ಕನಸುಗಳನ್ನು ಅವರೊಳಗೆ ಕಾಣ್ತಿದ್ದೆ. ಅದು ಮಾಡ್ಕೋತ ನಾನು ನಾಟಕ ಬರೀಬೇಕು ಅನ್ನಿಸ್ತು. ಹಿಂಗಾಗಿ ನಾನು ಏನ್ ಮಾಡಿದೆ, ನಾಟಕ ಬರೀಬೇಕು ಅಂತ ಅನಿಸ್ತು. ಒಂದು ಮನ್ಯಾಗ ಕೂತು ಒಂದು ನಾಟಕ ಬರೀ. ಅದ್ರ ಹೆಸರು ಏನಪ್ಪಾ ಅಂತಂದ್ರೆ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಅಂದ್ರೆ ನನ್ನ ತಲೆಯೊಳಗೆ ಲವ್ ಮ್ಯಾರೇಜ್ ಅಂತ ಲವ್ ಮಾಡೋದ್ರ ಬಗ್ಗೆ ಬರೆಯೋದಿರ್ಲಿಲ್ಲ. ಅವಾಗ ಅಣ್ಣವ್ರ ಸಿನಿಮಾ ಭಾಳ ನೋಡ್ತಿದ್ರು. ರಾಜ್ಕುಮಾರ್ ಅವ್ರಂದ್ರೆ ಅವತ್ತಿಗೂ ನಮ್ಮ ದೇವರು, ಇವತ್ತು ನನ್ನ ದೇವರು. ಯಾಕಂದ್ರೆ ಅವರ ಅನೇಕ ಚಿತ್ರಗಳನ್ನ ನಾನು ನೋಡಿ ಅಲ್ಲಿ ಇರುವಂತ ಅವರ ಆದರ್ಶತನ, ಅವರ ಪಾತ್ರದಲ್ಲಿರುವಂತ ಆದರ್ಶತನ, ಅವರಿಂದ ಸಾಕಷ್ಟು ನನ್ನ ಜೀವನದಲ್ಲಿ ಅಳವಡಿಸಿದೆ. ಬಹಳ ಅಳವಡಿಸಿದೆ. ಕೆಲವು ಸತ್ಯ, ನ್ಯಾಯ ರೀತಿ, ಆಮೇಲೆ ತಂಗಿ, ಅಕ್ಕ, ತಮ್ಮ, ತಾಯಿ ಅವೆಲ್ಲ ಕೆಲವೊಂದು ಅದರಿಂದ ನನಗೆ ಪ್ರೇರಣೆ ಕೊಟ್ಟು ಅದರಿಂದ ಕೆಲವೊಂದು ನನಗೆ ತ್ರಾಸ ಆದ್ರೂ ಕೂಡ ಕೆಲವೊಂದು ಒಳ್ಳೇದೂ ಆಗೈತಿ. ಬಟ್ ಅದೇ ಪ್ರೇರಣೆ ಹಂಗ್ ಮಾಡ್ಕೊಂಡು ಬರೀಬೇಕು. ಲವ್ ಮ್ಯಾರೇಜ್ ಅಂದ್ರೆ ಏನು, ಈ ಕಾಸ್ಟಿಸಮ್, ಈ ಜಾತಿ ಅನ್ನೋದು ನನಗೆ ಸ್ವಲ್ಪ ಸಣ್ಣವರಿದ್ದಾಗ ಮುಂಚಿನಿಂದ ಇತ್ತು ನನಗೆ. ಆಗಬಾರದು ಜಾತಿ, ನಾವು ಉಚ್ಚ ಜಾತಿ, ನೀ ನೀಚ ಜಾತಿ, ನೀ ಹೊರಗಡೆ ಇದ್ದು. ಆಗಿನ ಕಾಲದಾಗ ನನಗೆ ಗೊತ್ತದವ್ರೆ, ಹೋಟೆಲ್ನಾಗ ಕೆಳಗಿನ ಜಾತಿಯವರಿಗೆ ಹೊರಗೆ ಕೊಂಡಿಸಿ ಕಪ್ ಕೊಡ್ತಿದ್ರು. ಅದ್ರಾಗ ಚಾ ಕುಡಿಬೇಕು. ಆ ಕಪ್ ಅವರ ತೊಳೆದು ಅಲ್ಲೇ ಕಿಟಕಿ ಮೇಲೆ ಇಟ್ಟು ಹೋಗ್ಬೇಕು, ಒಳಗೆ ಬರೋದಿಲ್ಲ. ಎಲ್ಲ ಇದ್ದಿದ್ದು ನಾ ಕಣ್ಣಾರ ಕಂಡೇನೆ ಇತ್ತು. ಹೌದು, ಅದನ್ನ ಕಣ್ಣಾರ ಕಂಡೇನೆ. ಅದಾಗಬಾರ್ದಲ್ಲ ಅನ್ನಕ್ ನಾನು ಈ ಲವ್ ಮ್ಯಾರೇಜ್ ಅನ್ನೋ ನಾಟಕ ಬರೋದೆ ಇದು ಮಾಡಿದೆ. ಆಮೇಲೆ ಮುಂದೆ ನಂದು 7ನೇ ಕ್ಲಾಸ್ ಆದ್ಮೇಲೆ ಆಲೂರು ವೆಂಕಟರಾವ್ ಸ್ಮಾರಕ ಸ್ಕೂಲ್ ಸಾಧನಕೆರೆ ಒಳಗೆ ಇತ್ತು. ಅಲ್ಲಿ ಹೋದೆ 8ನೇತಕ್ಕೆ. ಅಲ್ಲಿ ಹೋದಾಗ ಈ ನಾಟಕ ಬರೆದಿದ್ದನ್ನು ನಾನು ಸ್ಟೇಜ್ ಮಾಡಿದಾಗ ಅಲ್ಲಿ ತಿಪ್ಪಣ್ಣವ್ರಂತ ಒಬ್ಬರಿದ್ರು. ಅವ್ರು ಇಂಥವಕ್ಕೆಲ್ಲ ಬಹಳ ಖುಷಿ ಕೊಡ್ತಿದ್ರು. ಆಮೇಲೆ R.K. ಜಮಾದಾರ್ ಅಂತ ಒಬ್ಬರು ಟೀಚರ್ ಇದ್ರು. ಕನ್ನಡದ ಬಗ್ಗೆ ಹೆಚ್ಚಿನ ಒಂದು ವ್ಯಾಕರಣ ಆಗಲಿ, ಒಂದು ಇದು ಆಗಲಿ ಬಹಳ ಇದನ್ನು ಕಳಿಸ್ಕೊಡ್ತಿದ್ರು. ಅಲ್ಲಿ ಬಂದಾಗ ಬೆಗ್ ಬಾರೋ ಆರ್ ಸ್ಟೀಲ್ ಅನ್ನೋದು, ಆಮೇಲೆ ಬೇರೆ ಬೇರೆ ಗುಂಡಣ್ಣ ಅವರ ಅಂತ ನಾಟಕ ಬರ್ತಿದ್ರು. ಅವ್ರು ನಾಟಕ ಮಾಡಿ ಅಲ್ಲಿ ನನಗೆ ಪ್ರೇರಣೆ ಮಾಡಿ ನಂದು ಬರೆದಾಗ ನನ್ನ ನಾಟಕವನ್ನ ನೋಡಿ G.M. ಶಿರೆಟ್ಟಿ ಅವರು ಆಕಾಶವಾಣಿಯೊಳಗಿದ್ರು. G.M. ಶಿರೆಟ್ಟಿ ಅವರು ನನ್ನ ನಾಟಕ ನೋಡ್ಯಾರ ಅವತ್ತು ರಾತ್ರಿ. ನೋಡಿ ಮರನೇ ದಿವಸ ನಾನು ಇನ್ನು ಮಲ್ಕೊಂಡಿದ್ದೆ, ಮುಂಜಾನೆ ಎದ್ದು ಬಂದು ಇಲ್ಲೇ ಸೋಮು ಅದಾರಲ್ಲ, ಸೋಮು ಅಂತ ಅದಾರ ಬರ ನಮ್ಮ ತಾಯಿ ಒಳಗೆ ಕರ್ಕೊಂಡ್ ಬಂದು ನಾ ಎದ್ದು ಕಣ್ ತಿಕ್ಕೋತ್ ಹೋದೆ. ಎದ್ದು ಏನ್ರಿ, ಇಲ್ಲಪ್ಪ ನೀವು ಭಾಳ ಚಂದ ನಾಟಕ ಮಾಡಿದ್ರಿ, ಸಂತೋಷರಿ ಅಂತ ಖುಷಿ. ಯಾಕ ಹೊಗಳಿದ್ರಲ್ಲ ಅದಕ್ಕಿಂತ ದೊಡ್ಡ ಪಾರಿತೋಷಕ್ಕೆ ಏನ್ ಬೇಕು ನಮ್ಗೆ ಖುಷಿ. G.M. ಶಿರೆಟ್ಟಿ ಅವರು ಹೇಳಿದ್ರು, ಭಾಳ ಚಂದ ಮಾಡಿದ್ರಿ, ನಿನಗೊಂದು ಕಾರ್ಯಕ್ರಮ ಕೊಡ್ತೇನೆ ನಾ ಆಕಾಶವಾಣಿಯಾಗ. ನನಗೆ ಎಷ್ಟು ಖುಷಿ ಆಗಿರ್ಬಾರ್ದು. ಆ ನಮ್ಮನೆ ಖುಷಿಯಾಗಿ ಆಕಾಶವಾಣಿ ಕಾರ್ಯಕ್ರಮ ಕೊಡ್ತಿದ್ದಂದ್ರೆ ಯಾವ ಕಾರ್ಯಕ್ರಮ ಕೊಡ್ತೀರಿ? ಅದಕ್ಕಿಂತ ಮುಂಚೆ ನಾವು ಆಕಾಶವಾಣಿಗೆ ಕಾಕಾ, ಅಕ್ಕಮ್ಮ, ಸಣ್ಣಕ್ಕ ಅಂತ ಇರುವಂತ ಕಾರ್ಯಕ್ರಮ, ಏನು ಗೆಳೆಯರ ಬಳಗ, ಗಿಳಿವಿಂಡು, ಆಮೇಲೆ ಮಹಿಳಾ ರಂಗ, ಗೃಹಲಕ್ಷ್ಮಿ ಹೋಗ್ತಿದ್ವು. ಆಮೇಲೆ ಲೈವ್ ಕಾರ್ಯಕ್ರಮ ಇರ್ತಿತ್ತು. ನಮ್ಗೆಲ್ಲ ಅಲ್ಲಿ ಕುಂಡಿಸೆಲ್ಲ ಕಾರ್ಯಕ್ರಮ ಇರ್ತಿತ್ತು, ಭಾಳ ಅಟೆಂಡ್ ಆಗ್ತಿದ್ದೆ. ಅಂತಾದ್ರ ನನಗ ಒಂದು ಕಾರ್ಯಕ್ರಮ ಕೊಡ್ತೇವೆ ಅಂತ G.M. ಶಿರೆಟ್ಟಿ ಅವ್ರು ಬಂದ ಭಾಳ ಖುಷಿ. ಅವ್ರನ್ನ ಗುರು ಅಂತ ಹೇಳ್ಬೇಕು. ಅವಾಗ ಕರ್ಕೊಂಡು ಪರಾಗ ಅಂತ ಒಂದು ಪಟ್ಟು. ಪರಾಗ ಅನ್ನೋ ಕಾರ್ಯಕ್ರಮ ಏನಂದ್ರೆ, ನಾವು ಬೇರೆ ಬೇರೆ ಒಂದು ಚಲನಚಿತ್ರಗಳ ಗೀತೆಗಳನ್ನ ಇಟ್ಕೊಂಡು ಆ ಗೀತೆಗಳ ಮೇಲೆ ಒಂದು ಕಥೆ ಬರೀಬೇಕು, ಆ ಗೀತೆ ಮೇಲೆ ಒಂದು ಡಿಸ್ಕ್ರಿಪ್ಷನ್ ಬರೀಬೇಕು. ಅದನ್ನ ಡಿಸ್ಕ್ರಿಪ್ಷನ್ ಹೇಳಬೇಕು, ಅವ್ರು ಅದನ್ನ ಹಾಡಾಕ್ತಾರೆ. ಈ ತರ ಇತ್ತು. ಈ ತರ ಇದ್ದಾಗ ನೀವು ಯಾವ್ದು ಮಾಡ್ತೀರ? ನಾ ಹೂವಿನ ಮೇಲೆ ಮಾಡ್ತೀನಿ, ಬೇರೆ ಬೇರೆ ಹೂವಿನ ಮೇಲೆ. ಮಲ್ಲಿಗೆ ಹೂ ಅಂತ ಮಲ್ಲಿಗೆ ಹೂವನ್ನ ಡಿಸ್ಕ್ರಿಪ್ಷನ್ ಮಾಡಿದ್ರೆ ಆಹಾ ಮಲ್ಲಿಗೆ ಮಲ್ಲಿಗೆ ನಿನ್ನ ಆ ಹಾಡಾಕ್ಬೇಕು.
ಸಂಪಿಗೆ ಹೂ ಮೇಲೆ ಬರೆದಿದ್ದೆ. ಸಂಪಿಗೆ ಹೂ ಮೇಲೆ ಯಾವುದೋ ಹಾಡು ಸಿಕ್ಕಿಲ್ಲ. ನಾನು ಬೆಂಗಳೂರು ರೇಡಿಯೋ ಸ್ಟೇಷನ್ ಕೇಳಿದ್ದೆ. ಕೇಳಿದಾಗ ಅಲ್ಲೊಂದು ಸಂಪಿಗೆ ಮರದ ಹಸಿರಿಲೆ ನಡುವೆ ಉಪಾಸನದ ಹಾಡು ಬಂದಿತ್ತು. ಅದು ತಕ್ಕೊಂಡಿದ್ದೆ, ಬರ್ಕೊಂಡು ಶಿರೆಟ್ ಅವ್ರು ಹೇಳಿದೆ, ಸರ ನಾ ಕೇಳೇನ್ರಿ ಬೆಂಗಳೂರು ಸ್ಟೇಷನ್ ಆಗೈತೆ ಹಾಡಿದ ಸಂಪಿಗೆ ಮರದ ಹಸಿರಿಲೆ ಆ ಚಂದ ಐತಿದ್ ಹಾಡು, ಫಸ್ಟ್ ಇದನ್ನ ಹಾಕ್ಸಿದ್ರು. ಅಡ್ಡಿಲ್ಪ ನಿನ್ನ ಆಶೆ ಇದ್ರೆ ಇರ್ತಿಲ್ಲ ಅಂತ ಅವ್ರು ಅವಾಗ ಫೋನ್ ಮಾಡ್ಕೊಂಡು ಬೆಂಗಳೂರಿಂದ ಅದು ತರ್ಸ್ಕೊಂಡು ಅದನ್ನ ಹಾಡಿದ್ರು. ಅವಾಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಒಂದೇ ಕಾರ್ಯಕ್ರಮ ರೇಡಿಯೋದಾಗ ನಮ್ಮ ಮನೆ ಒಳಗೆ ಎಲ್ಲರೂ ಹೋಗಿ ಒಂಥರ ಇಡೀ ನಮ್ಮ ಸಾಧನಕ್ಕೆ ಇರೋದು ಒಂದು ಮನೆ ಇದ್ದಾಗ ಅವಾಗ ಯಾರು ನಮ್ಮ ದೋಸ್ತನ ಅಪ್ಪ ನಮ್ಮ ಅಪ್ಪ ಇದ್ದ ನಾವ್ ಹೆದರ್ತೀವಿ ಆ ಥರ ಒಂದ ಮನೆ ಇತ್ತು. ನಾವ್ ಎಲ್ಲಾರು ಮನೆಗೆ ಹೋಗಿ ಹೇಳಿ ಬಂದಿದ್ದೆ, ಇವತ್ತು ನನ್ನ ಕಾರ್ಯಕ್ರಮ ಐತಿ ಕೇಳ್ರಿ, ನನ್ನ ಕಾರ್ಯಕ್ರಮ ಐತಿ ಕೇಳ್ರಿ ಅಂತ. ಕೇಳಿ 8 ಗಂಟೆಗೆ ಹಚ್ತಾರಲ್ಲ, 8 ಗಂಟೆಗೆ ಕಾರ್ಯಕ್ರಮ ಶುರು ಆದ್ರ ನಾ ಕುಂತ್ಕೊಂಡು ಮನ್ಯಾಗ ಕಾರ್ಯಕ್ರಮ ಕೇಳಿಲ್ಲ, ನಾ ಎಲ್ಲಾರು ಕೇಳ್ಯಾರಿಲ್ಲ ಅಂತ ಮನಿ ನೋಡ್ಕೊಂಡ್ ಅಡ್ಡಾಡ್ತಿದ್ವಿ, ಇವ್ ಹಂಚಾನಿಲ್ಲ ಅಂತ. ಅಂದ್ರ ಅವಾಗ ನಾ ಹುಚ್ಚು ಆ ಹುಚ್ಚು ಅದೇನ್ ಮಾಡ್ತು, ರಂಗಕ್ಕೆ ತಗೊಂಡು ಹೋಗ್ತು, ಅಲ್ಲಿಂದ ಆಕಾಶವಾಣಿಗೆ ತಗೊಂಡು ಹೋಗ್ತು. ನಿಮ್ಮ ಬಾಲ್ಯದ ಬಗ್ಗೆ ನಮ್ಮ ವೀಕ್ಷಕರ ಜೊತೆಗೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ, ತುಂಬಾನೇ ಸಂತೋಷ ಆಯ್ತು. ಈಗ ನಿಮ್ಮ 8ನೇ ವಯಸ್ಸಿನಲ್ಲಿ ನೀವು ಬಾಲ ನಟರಾಗಿ ಗಾಂಧೀಜಿಯವರ ಪಾತ್ರವನ್ನ ನಿಭಾಯಿಸಿ 2008ರಲ್ಲಿ ಜೀವನ ಜ್ಯೋತಿ ನಾಟಕದವರೆಗೂ ನಿಮ್ಮ ರಂಗಭೂಮಿಯ ಪಯಣ ಸಾಗಿತ್ತು. ಹಾಗಿದ್ರ ನಿಮ್ಮ ಜೀವನದ ನಿಜವಾದ ಜ್ಯೋತಿ ಯಾರು? ನಮ್ಮ ಜೀವನದ ನಿಜವಾದ ಜ್ಯೋತಿ, ನಿಜವಾದ ಬದುಕಿನೊಳಗೆ ನನ್ನ ಜ್ಯೋತಿ ಅಂದ್ರೆ ನನ್ನ ಹೆಂಡತಿ. ಹಾಗಿದ್ರ ನಮ್ಮ ವೀಕ್ಷಕರಿಗೆ ನಿಮ್ಮ ಜೀವನದ ಜ್ಯೋತಿಯನ್ನ ಪರಿಚಯ ಮಾಡ್ಕೊಡ್ರಲ್ಲ. ಅವಶ್ಯವಾಗಿ. ಸರಸ್ವತಿ ಸ್ವಲ್ಪ ಬಾಯಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ರಂಗ ಬ್ರಹ್ಮನ ಮಡದಿ ಸರಸ್ವತಿ ನೀವು. ಈ ಬ್ರಹ್ಮನ ಬಗ್ಗೆ ನೀವೇನ್ ಹೇಳಿಕ್ ಇಷ್ಟಪಡ್ತೀರಿ? ಈ ಬ್ರಹ್ಮನ ಬಗ್ಗೆನ ಮೊದಲು ನಾವು LICಯಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಮ್ದು ಮ್ಯಾರೇಜ್ ಆಯ್ತು. ನಮ್ಮ ಮದುವೆಯ ಮೂಲ ಉದ್ದೇಶ ಅಂದ್ರೆ ಕಲೆಯೇ ನಮ್ಮನ್ನು ಒಂದು ಮಾಡಿತ್ತು ಅಂತ ಹೇಳ್ಬೋದು. ನಮ್ಮ ಮನೆಯವ್ರ ಬಗ್ಗೆ ನಾ ಹೇಳ್ಬೇಕಂದ್ರೆ ಇವರು ಬಹುಮುಖ ಪ್ರತಿಭೆಯುಳ್ಳಂಥವ್ರು. ಇವರು ನಾಟಕ ಮಾಡಲಿಕ್ಕೂ ಸಹಿ, ಬರೀಲಿಕ್ಕೂ ಸಹಿ, ಆಮೇಲೆ ನಾಟಕ ಮಾಡಿಸೋದಕ್ಕೂ ಡೈರೆಕ್ಷನ್ ಅದು ಸಹ ಹೌದು. ಆಮೇಲೆ ನಮ್ಮದೇ ಆದಂತ ಒಂದು ಜಾನಪದ ಲೋಕ ಅಂತ ಹೇಳಿ ಸೃಷ್ಟಿ ಮಾಡ್ಕೊಂಡು ಆರ್ಕೆಸ್ಟ್ರಾ ಅಂತ ಮಾಡಿದ್ವಿ. ಅದ್ರೊಳಗೆ ನಾನು ಸಿಂಗರ್ ಇದ್ದೆ, ಆಮೇಲೆ ಇವರು ಸಿಂಗರ್ ಇದ್ರು. ನಮಗೆ ಬರೀ ಕಲೆ 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 ಅನ್ನೋದು ನಮ್ಮ ಆಫೀಸ್ ವರ್ಕ್ ಮುಗಿದ ತಕ್ಷಣನೇ ನಮ್ಗೆ 1 ನಿಮಿಷ ಸಹ ವೇಸ್ಟ್ ಆಗ್ತಿರ್ಲಿಲ್ಲ. ಎಲ್ಲ ನಾವು ಕಲೆಗೆ ವಿನಿಯೋಗಿಸ್ತಾ ಇದ್ವಿ. ಇವರು ಕ್ಯಾಸೆಟ್ ಮಾಡ್ತಿದ್ರು, ಹಾಡಿನ ಯಾವ್ಯಾವ್ದು ಅಂತ ಹೇಳಿ. ಆಮೇಲೆ ಸಿನಿಮಾಕ್ಕೆ ಹೋದ್ರು, ಧಾರಾವಾಹಿ ಒಳಗ್ ಮಾಡಿದ್ರು. ಅವ್ರದ್ದು ಮುಟ್ಟ ಅದೇನೋ ಅಂತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ, ಆ ತರದಲ್ಲಿ ಇವ್ರು ಎಲ್ಲಾ ಕ್ಷೇತ್ರದಲ್ಲೂ ತಮ್ಮ ಒಂದು ಚಾಪು ಮೂಡಿಸಿದ್ರು. ನಾನು ಇವ್ರ ಹಿಂದೆ ಬಂದು ನನಗೂ ಸಹ ಕಲೆಯೊಳಗೆ ತುಂಬಾ ಆಸಕ್ತಿ, ಮತ್ತೆ ನನಗೂ ಹಾಡು ಹೇಳುವಂತ ಒಂದು ಗೀಳಿತ್ತು. ಅದನ್ನ ನಾನು ಸ್ಟೇಜ್ ಮೇಲೆ ಹೇಳ್ಬೇಕನ್ನೋದಂದ್ರೆ ನನ್ನ ಒಂದು ಆಸೆ, ತುಂಬಾ ಆಸೆ ಇರ್ತಿತ್ತು. ಆ ಆಸೆಗೆ ನೀರೆರೆದು ಇವರು ನನ್ನ ಸ್ಟೇಜಿಗೆ ಆರ್ಕೆಸ್ಟ್ರಾ ಮಾಡಿ ನಾನೇ ಮೇನ್ ಸಿಂಗರ್ ಮಾಡಿದಾಗ ನಿಜವಾಗ್ಲೂ ನನಗೆ ಜೀವನನೇ ಸಾರ್ಥಕ ಅನಿಸ್ತು. ಅಷ್ಟು ಖುಷಿ ಆಯ್ತು ಆಕ್ಚುಲಿ. ಹಾಗಾಗಿ ನನ್ಗೀಗ ಇವರ ಜೊತೆಗೆ ಸೇರಿ ಕಲೆ ಅನ್ನೋದ್ರ ಬಗ್ಗೆ, ಇದೆಲ್ಲದ್ರ ಬಗ್ಗೆ ನಾನೇ ಇವಾಗ ಒಂದು ಡೈರೆಕ್ಟ್ ಮಾಡ್ಬೋದಪ್ಪ ಅನ್ನೋ ಲೆವೆಲ್ ನಲ್ಲಿ ಇವ್ರ ಜೊತೆಗೆ ಇದ್ದು ಆ ಕಲೆಯನ್ನ ನೋಡಿ ನಾನು ಸಹ ಕಲೆಯಲ್ಲಿ ಲೀನ ಆಗ್ಬಿಟ್ಟಿದ್ದೇನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮನೆಯೊಳಗೆ ನಾವು ವ್ಯಕ್ತವಾದ ಒಂದು ಮಾತಾಡ್ಲಿಕ್ಕೂ ಟೈಮ್ ಇಲ್ಲ. ಜಗಳ ಅಂತೂ ಇರ್ತದೆ, ಇಲ್ಲ ಅಂತಿಲ್ಲ, ಬಟ್ ಅದನ್ನ ನಾವು ಪ್ರಾಮುಖ್ಯತೆ ಕೊಡೋದಿಲ್ಲ. ನಮ್ಗೆ ಆಗ್ಲೇ ಅದ್ರ ಜಗಳ ಆಗಿರ್ತದೆ, ಇಲ್ಲ ಅಂತಿಲ್ಲ, ಅದು ಕಂಟಿನ್ಯೂ ಮಾಡ್ಬೇಕನ್ನೋದಾಗ ಯಾವ್ದೋ ಒಂದು ಪ್ರೋಗ್ರಾಮ್ ಏನೋ ಬಂದಿರ್ತದೆ, ಮತ್ ನಾವು ಅದನ್ನ ಮರ್ತು ಮುಂದುವರಿತಾ ಇರ್ತೇವೆ. ಜಗಳದ ಮೂಲ ಶುರು ಆಗೋದೇ ಇಲ್ಲ, ಮೂಲ ಶುರುವಾಗೋದಿಲ್ಲ. ಸಮುದ್ರ ಇದ್ದಂಗೆ ಎಟ್ಟೇ ನದಿ ಬಂದು ತೋರಿಸುತ್ತೆ. ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಇವರು ನಾನು ಜಗಳ ಆಡ್ತೀವಿ, ಇಲ್ಲ ಅಂತಿಲ್ಲ, ಆದ್ರೆ ಇವರು ನಾಟಕ ಮಾಡೋದಿಲ್ಲ. ಏನೇ ಇದ್ರೂ ಡೈರೆಕ್ಟ್ ಏನೋ ಒಂಥರ ಹೆಂಡತಿಗೆ ರಮಿಸ್ಬೇಕು, ಮತ್ತೆ ಮರ ಸುತ್ತಿ ಲವ್ ಮಾಡಬೇಕು, ಆ ಟೈಪ್ನರಲ್ಲ ಇವರು. ಡೈರೆಕ್ಟ್ ಮತ್ತೆ ನೀವ್ ಯಾರಿದ್ದೀರಾ ನಂಗೆ ಬೈಬಾರ್ದು ಅಂತಾನೂ ಇಲ್ಲ. ಎಲ್ಲಾ ಸಿಚುವೇಶನ್ಗೂ ನಾ ಅಡ್ಜಸ್ಟ್ ಆಗ್ತಾ ಹೋಗ್ತಿರ್ಬೋದು. ಅವ್ರಿಗೆ ಸಿಟ್ಟು ಮಾತ್ರ ಬರ್ಬೋದು, ಸಿಟ್ಟು ಬಂದ್ರೆ ಅವ್ರ ವಿಶ್ವಾಮಿತ್ರನ. ಅದಕ್ಕೆ ನಾನು ಒಂದು ಮಾತ್ರ ಹೇಳ್ತೀನಿ, ಇವ್ರು ಸ್ಟೇಜ್ ಮೇಲೆ ಡ್ರಾಮಾ ಮಾಡ್ತಾರೆ, ಅಲ್ಲಿ ಸಿಟ್ಟಿದ್ರು ಅನ್ಕೊಂಡ ಅಂತ ಹೇಳಿ ಲವ್ ಮಾಡೋದೆಲ್ಲ ಮಾಡೋದು. ಆದ್ರೆ ರಿಯಲ್ ಲೈಫ್ ಅಲ್ಲಿ ಇವ್ರು ಸಿಟ್ಟಿದ್ರೆ ಸಿಟ್ಟೆ ಮಾಡ್ತಾರೆ, ಬೈಯೋದಿದ್ರೆ ಬೈತಾರೆ.
ಹಾಗ ಅದನ್ನ ಮಾತ್ರ ಹೇಳುವಲ್ಲ ನಾನು. ಮೇಡಮ್, ವಿಶ್ವಾಮಿತ್ರ ಅಂತ ಹೇಳಿದ್ರಿ, ಹಂಗಿದ್ರ ಈ ವಿಶ್ವಾಮಿತ್ರ ಬರೆದಂತಹ ಮೇನಕಿ ನೀವೇನು? ಇರ್ಬೋದು. ಮೇನಕೆ ಈಗ ಒಂದು ನೃತ್ಯವಾಗಲಿ. ನಿಜವಾಗ್ಲೂ ನಾನು ನೃತ್ಯ ಅಂತ ಮಾಡ್ಲಿಲ್ಲ, ಡ್ಯಾನ್ಸ್ ಮಾಡುವಂತದಂತೂ ಇಲ್ಲ, ಬರೀ ಹಾಡು ಹೇಳೋದು, ಡ್ರಾಮಾ. ಈ ಹಾಡು ಬಹಳ ಚಂದ ಹೇಳ್ತಾರೆ. ಇಕ್ಕಿ ಸಂಬಂಧನ ಒಂದು ಆರ್ಕೆಸ್ಟ್ರಾ ಮಾಡಿದೆ, ಜಾನಪದ ಲೋಕ ಅಂತ 30 ವರ್ಷ ಆರ್ಕೆಸ್ಟ್ರಾ ಮಾಡಿದೆ. ಒಳ್ಳೆ ಭಾವಗೀತೆ, ಭಕ್ತಿಗೀತೆ, ಜಾನಪದ ಗೀತೆ, ನಮ್ಗಿನ ಸುಮಾರು 1000 ಜಾನಪದ ಗೀತೆ, ಅಪ್ಪಟ ಜಾನಪದ ಗೀತೆ ಅದು ಅಂತ ಮಾಡ್ತಾಳ. ಆಮೇಲೆ ನಾಟಕ ಮಾಡ್ತಾಳ, ಆಮೇಲೆ ಧಾರಾವಾಹಿ ಮಾಡ್ಯಾಳ. ಈಗೆಲ್ಲ ನಮ್ಮ ಜೊತೆ ಅಲ್ಲೆಲ್ಲ ಇದು ಮಾಡ್ಕೊಂಡು ಒಳ್ಳೆ ಮಾಡ್ಯಾಳ. ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಒಂದು ಮಾತ್ರ ನಾ ಹೇಳಬೇಕು. ಆಮೇಲೆ ಪ್ರತಿ ಸಲ ಹೇಳ್ತಾರಲ್ಲ, ಪ್ರತಿಯೊಬ್ಬ ಒಬ್ಬ ಗಂಡನ ಯಶಸ್ಸಿನ ಹಿಂದೆ ಒಬ್ಬ ಹೆಣ್ಣು ಇರುತ್ತಾಳೆ ಅಂತ. ಅದು ನಿಜವಾಗ್ಲು ಈಕೆ ಅದನ್ನ ಸಾಧನೆ ಮಾಡ್ಯಾಳ. ಯಾಕಂದ್ರೆ ಪ್ರತಿಯೊಂದು ರೀತಿಯೊಳಗ ನಾ ಏನೇ ಇದ್ರು ಇಕ್ಕಿನ ನನಗ ಸಾಥ್ ಕೊಡು. ಇಕ್ಕಿ ಒಂಥರ ಗಾಡಿಗೆ ಜಾಕ್ ಇದ್ದಾಗ ಅಂತ ಹೇಳ್ತಾರಲ್ಲ, ಹಂಗ ಜಾಕ್. ಅಂದ್ರೆ ಇಷ್ಟು 100% ಆಗ್ತಿದ್ದಿಲ್ಲ ಅನಿಸ್ತದೆ. ಇದು ಸಾರ್ಥಕ. ಮೇಡಮ್, ಆರ್ಕೆಸ್ಟ್ರಾದ ನಾವೆಲ್ಲ ಜೊತೆ ಹಾಡು ಹೇಳ್ಬೋದು, ತುಂಬಾ ಎಂಜಾಯ್ ಮಾಡಿದೀವಿ. ಮೇಡಮ್, ಇಲ್ಲೊಂದು ಮುಖ್ಯವಾದ ವಿಷಯಕ್ಕೆ ಬರ್ತೇನ್ರಿ. ನಿಮ್ಮ ಪ್ರೀತಿಯ ಒಲವಿನ ಉಗಮ ಹೆಂಗಾಯ್ತ್ರಿ? ಹೆಂಗಾಯ್ತು ಹೇಳು. ನಾನು ಇವರು ಇಬ್ರು LIC ವರ್ಕ್ ಮಾಡ್ತಾ ಇದ್ವಲ್ಲ, ಅವಾಗ ಇವರು ಯೂನಿಯನ್ ಲೀಡರು, ಆಮೇಲೆ ಆರ್ಟಿಸ್ಟು, ಆಮೇಲೆ ಎಲ್ಲರಲ್ಲೂ ಒಂದು ಲೀಡರ್ಶಿಪ್ ತಗೋತಿದ್ರು, ಅಟ್ರಾಕ್ಟಿವ್ ಪರ್ಸನಾಲಿಟಿ, ಏನ ಎಲ್ಲ ಸೇರಿ ಲವ್. ಇನ್ ಮುಂದಿಂದ ಏನಿದ್ರಿ ಇವ್ರು ಹೇಳ್ತಾರೆ. ಸರ್, ನೀವ್ ಹೇಳಿ. ನಿಮ್ಮ ನಾವು LICಗೆ ನೌಕರಿಗಂತ ಹೋದಾಗ ಒಂದ ದಿವಸ ಇಬ್ರು ಇಂಟ್ರು. ಹಿಂಗ್ ಬಂದ್ ಹಿಂಗ್ ಒಳಗ್ ಹೋದ್ಲು. ಅವಾಗ ಈಕಿ ಸೊರಬದಕ್ಕಿ ಅಂತ ಗೊತ್ತಿಲ್ಲ, ಸೊರಬ ಕಡೆಯವರು, ಸೊರಬ ಊರ್ನಕ್ಕಿ. ಈಕಿ ಬಣ್ಣಾಗಿಣ್ಣ ನೋಡಿ ಹೇಳ್ತಿ ಅಂದ್ರೆ ಹಿಂಗಿರ್ಬೇಕು ನೋಡಪ್ಪ ಅಂತ ಅನ್ಸ್ಕೊಂಡಿದ್ದೆ. ಅವಾಗ ಮುಂದಕ್ಕೆ ಹೇಳ್ತಿ ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ನಾವ್ ಇದು ಮಾಡಿದ್ವಿ. ನನಗ ಹಾವೇರಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಈಕೀಗ ಹಾವೇರಿಗೆ ಹಾಕಿದ್ರು. ನಂಗೆ ರಾಣೆಬೆನ್ನೂರಿಗೆ ಟ್ರಾನ್ಸ್ಫರ್ 3 ತಿಂಗಳಿಗೆ ಮತ್ತೆ ಈಗಿನ ರಾಣೆಬೆನ್ನೂರಿಗೆ ಬಂದು. ಹಂಗಾರೆ ಈಕಿ ದೇವ್ರು ನನಗೆ ಈಗ ಬೆನ್ನ ಹತ್ತಿ ಅಂತ ತಲೆ ಅಂತಂದು ಅಲ್ಲೇ ಮಾತಾಡ್ಕೊಂತಿದ್ದು ಮಾಡಿ ಅಲ್ಲೇ ಒಬ್ರಿಗೊಬ್ರು ಅಟ್ರಾಕ್ಷನ್. ಆಮೇಲೆ ಪ್ರೀತಿ ಒಬ್ಬರಿಂದ ಒಬ್ರಿಗೆ ಹುಟ್ಟಾಕ ಕಾರಣ ಇರುವುದಿಲ್ಲ, ಆಟೋಮೆಟಿಕ್ ತನ್ನಿಂದ ತಾನ ಬಂದು ಪ್ಲಸ್ ಮೈನಸ್ ಹೊಡೋದು ಚರ್ರ ಅಂದ್ಬಿಡ್ತಾರೆ, ಹುಟ್ಕೊಂಡ್ಬಿಡ್ತು. ಸರ್, ಈಗ ನಿಮ್ಮಿಬ್ಬರ ಪ್ರೀತಿಯ ಪಯಣವನ್ನ ಕೇಳಿದ್ವಿ. ಇನ್ನು ನೀವು ಒಂದೇ ವೇದಿಕೆಯನ್ನ ಇಬ್ರು ಹಂಚ್ಕೊಂಡಿರಿ? ಅಯ್ಯೋ ಮೇಡಮ್, ನಾವು ಸಾವಿರಾರು ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ನಾವು ಜೊತೆಗೆ ಹಾಡು ಹೇಳಿದ್ದೀವಿ, ಜೊತೆಗೆ ಡ್ರಾಮಾ ಮಾಡಿದ್ದೀವಿ. ಈಗ ಟಿವಿ ಸೀರಿಯಲ್ ಇದ್ರೊಳಗೆ ಅದ್ರೊಳಗನು ಜೊತೆಗೆ ಮಾಡಿದ್ದೀವಿ. ಅದ್ರಲ್ಲೂ ಗಂಡ ಹೆಂಡತಿ ರೋಲೆ ನಮ್ದು. ಆಕಾಶವಾಣಿ ಒಳಗನು ನನ್ನ ಜೊತೆ ನಾಟಕ ಮಾಡ್ಯಾಳಕ್ಕೆ. ಆಮೇಲೆ ಸ್ಟೇಜ್ ಮೇಲೆ ನಾಟಕ ಮಾಡ್ಯಾಳ. ಆರ್ಕೆಸ್ಟ್ರಾ ಅಂತೂ ಸಾವಿರಾರು ಕಾರ್ಯಕ್ರಮ ಕೊಟ್ಟೇವಿ. ಟಿವಿ ಒಳಗೆ ಕಾರ್ಯಕ್ರಮ ಕೊಟ್ಟೇವಿ. ಅವಾಗ ನಮ್ಮ HL ನಾಗೇಗೌಡರದ್ದು ಒಂದು ಕಾರ್ಯಕ್ರಮ ಬರ್ತಿತ್ತು ಜಾನಪದ ಲೋಕದಿಂದ, ಇದು ಸಿರಿಗಂಧ ಅಂತ. ಆ ಕಾರ್ಯಕ್ರಮ DD1 ಚಂದನ ಒಂದ ಇತ್ತು ಅವಾಗ, ಬೇರೆ ಯಾವುದೂ ಚಾನೆಲ್ಗಳು ಇರಲಿಲ್ಲ. 125 ಎಪಿಸೋಡ್ ಒಳಗೆ 36 ಎಪಿಸೋಡ್ ನಮ್ಮಿಬ್ಬರದ್ದು ಹಾಡು, ಒಪ್ಪಟ ಜಾನಪದ ಹಾಡುಗಳನ್ನ ಹಾಡಿದ್ವಿ. ಆಕ್ಟಿಂಗ್ ಸ್ಟಾರ್ಟ್ ಮಾಡಿದ್ದೆ ನಾವು. ಅದಾದ್ಮೇಲೆ ನನಗೆ ಈ ಕಡೆ ನಾರ್ತ್ ಕರ್ನಾಟಕ ಕ್ಷೇತ್ರ ಕಾರ್ಯಕರ್ತ ಅಂತ ನೇಮಿಸಿದ ಮೇಲೆ ನಾ ಪ್ರತಿಯೊಂದು ಹಳ್ಳಿ ಹೋಗಿ ಮೂಲಿಗೆ ಹೋಗಿ ಜನಪದ ಒಬ್ಬ ಕಲಾವಿದನ್ನ ಹುಡುಕಿ ಕರ್ಕೊಂಡು ಬಂದು ಅವನ್ನ ನಾವು ಈ ಟಿವಿಗೆ ಪರಿಚಯ ಮಾಡುವಂತ ಕೆಲಸ ಮಾಡ್ಕೊಂತ ಹೋಗಿ ಅವಾಗ ಜಾನಪದದ ಸಾಕಷ್ಟು ಹಾಡುಗಳು, ಸಾಕಷ್ಟು ಇದು ವಿಷಯಗಳು ಸಿಕ್ತು. ಒಳ್ಳೆ ವಿಷಯ ಸರ್. ಜಾನಪದ ಲೋಕವನ್ನ ಸೃಷ್ಟಿ ಮಾಡಿದ್ದು ಇದೇ ಕಾರಣಕ್ಕೆ? ಹೌದು. 1988 ಇಸ್ವಿ ಒಳಗ ರಾಣೆಬೆನ್ನೂರಾಗ ನಾವಿಬ್ರು ನೌಕರಿ ಮಾಡ್ತಿದ್ವಿ. ಅವಾಗ ಏನಾದ್ರು ಒಂದು ಸಂಘಟನೆ ಹುಟ್ಟು ಹಾಕ್ಬೇಕು ಅದು ನಮ್ಮ ತಲೆಯೊಳಗೆ ಬಂದು ಜಾನಪದ ಸಾಹಿತ್ಯ ವೇದಿಕೆ ಅಂತ ಪ್ರಾರಂಭ ಮಾಡಿ ಆಮೇಲೆ ಮುಂದೆ ಅದನ್ನ ಜಾನಪದ ಲೋಕ ಅಂತ ಕನ್ವರ್ಟ್ ಮಾಡಿ 88ರೊಳಗನ ಅವಾಗಿನ ಜಾನಪದದ ಹಾಡಿನ ಸರ್ದಾರ ಅಂತ ಹೆಸರು ಮಾಡಿದ್ರೆ K ಯುವರಾಜ್ ಅಂತದ್ದು ಶಿವಮೊಗ್ಗದಾಗಿದ್ರು. ಅವರು ಡಂಗರ ಕಂಪನಿದು ಕ್ಯಾಸೆಟ್ ಕಂಪನಿದು ಮಾಲಕರು, ಅವರು ಲೆಕ್ಚರರ್. ಅವರು ಆ ಮನುಷ್ಯನ ವಯಸ್ಸು ಅಂತ ಕೇಳಿದ್ರೆ ಹೋಗಿಲ್ಲ ಇಂಪು ಆ ಮನುಷ್ಯನ. ಇವತ್ತಿಗೂ ಸಾಕಷ್ಟು ಜಾನಪದ ಕಾಪಿ ಮಾಡ್ತಾರೆ. ಇವತ್ತೇ ಸಾಕಷ್ಟು ನಾನು ಜಾನಪದ ಹಾಡುಗಳನ್ನ ಕೇಳಿಲ್ಲ, ಅವ್ರು ಹಾಡಿದ ಹಾಡುಗಳನ್ನ. ಆಕ್ಚುಲಿ ಜಾನಪದ ಗಾಯನ ಹಳ್ಳಿಗೆ ಹೋಗಿ ನೀವು ಒಂದು ಹೆಕ್ಕಿ ತೆಗೆದು ನೀವು ಅದನ್ನ ತಂದು ಅದನ್ನ ಟ್ಯೂನ್ ಕೊಟ್ಟು ನೀವು ಮಾಡ್ಬೇಕು. ಅವ್ರು ಸಾಕಷ್ಟು ಮಾಡ್ಯಾರ. ಅದನ್ನ ತಗೊಂಡು ಅಲ್ಲೇ ಮಸಾಲೆ ಹಚ್ಕೊಂಡು ಮಾಡಿದವ್ರು ಬಹಳ ಮಂದಿ. ಅಂತವ್ರು ಕರ್ಕೊಂಡು ಬಂದು
ಅನ್ನಪೂರ್ಣೇಶ್ವರಿ ಡ್ರಾಮಾ ಥಿಯೇಟರ್ ಅಂತಿತ್ತು. ಆಕ್ಚುಲಿ ಅದು ಲಾಸ್ಟ್ ಕಾರ್ಯಕ್ರಮ ಡ್ರಾಮಾ ಥಿಯೇಟರ್ನಾಗ ನಾವೇ, ಆಮೇಲೆ ಅದನ್ನ ಡಿಮಾಲಿಷ್ ಮಾಡಿದ್ರು. ಆ ಲಾಸ್ಟ್ ಕಾರ್ಯಕ್ರಮ ಅಲ್ಲಿ ಮಾಡ್ಕೊಂಡು ಈ ಜಾನಪದ ಲೋಕ ಹುಟ್ಟಿತು. ಅದೇ ಜಾನಪದ ಲೋಕದೊಳಗೆ ತೇಲ್ಕೊಂತ 30 ವರ್ಷ ಆದ್ರು ಇನ್ನೂ ನಾವಿಬ್ಬರು ಕೂಡ ಅದೇ ಆರ್ಟಿಸ್ಟ್ಗಳು ಬರ್ತಿದ್ರಲ್ಲ ಅವ್ರೆಲ್ಲರೂ ನಮ್ಮನೆಯಲ್ಲೇ ಊಟ. ಹೌದಾ? ಒಂದ್ 25-30 ಜನ ಆಗ್ತಿದ್ರು. ಆ ಡ್ರಾಮಾ ಮುಗಿಲಿ, ಆರ್ಕೆಸ್ಟ್ರಾದ್ ಮುಗಿಲಿ, ಧಾರವಾಡದಿಂದ ರಾಣಿಬೆನ್ನೂರಿಗೆ ಬರ್ತಿದ್ರು. ಅಂದ್ರೆ ನೀವು ದಾಸೋಹವನ್ನು ನಡೆಸ್ತಿದ್ರಿ ಅಂತ ದಾಸೋಹ ಅಂತ ಹೇಳ್ಬೋದು. ದಾಸೋಹ ಅಂತ ನಾವು ದೊಡ್ಡ ಸ್ಥಾನ ಹೇಳೋದ್ಕಿಂತ ಯಾವ್ದಾದ್ರು ಕಾರ್ಯಕ್ರಮ ಸಿಕ್ಕರೆ ನಮ್ಗೆ ಹಬ್ಬದ ವಾತಾವರಣಕ್ಕೆ ಮತ್ತೆ ಎಲ್ಲ ಕಾರ್ಯಕ್ರಮ. ನನಗಂತೂ ಬೇಸರ ಆಗ್ತಿರ್ಲಿಲ್ಲ ಅಡಿಗೆ ಕಲಾವಿದರು ಬಂದಾಗ ಬಹಳ ಸಲ ನಾವು ಕಲಾವಿದರನ್ನು ಗಾದಿ ಮೇಲೆ ಮಲಗಿಸಿ ನಾವಿಬ್ರು ಕೆಳಗಡೆ ಮಲ್ಕೊಂಡ್ರು. ಕಲಾವಿದ್ರಿಂದ ನಿಮ್ಮ ಮಕ್ಕಳ ತರ ನೀವು ಹೌದು. ಇವತ್ತಿಗೂ ನನ್ಗೆ ಯಾರಿಗಾದ್ರೂ ಅಡಿಗೆ ಮಾಡಿ ಊಟ ಮಾಡಿಸ್ಬೇಕಂತ ತುಂಬಾ ಇಷ್ಟ. ಒಂದು ಆರ್ಕೆಸ್ಟ್ರಾ ನಡಿಬೇಕಾದ್ರೆ ಒಬ್ಬ ಸಿಂಗರ್ ಇಂದ ನಡೆಯುವುದಿಲ್ಲ. ಸಿಂಗರ್ ಬೇಕು, ಜೊತೆಗೆ ಇಡೀ ತಂಡ ಬೇಕು, ಎಲ್ಲರ ಒಂದು ಪರಿಶ್ರಮ ಬರೋದು. ಅಂದಾಗ ಎಲ್ಲರಿಗೂ ಅಷ್ಟೇ ಇಂಪಾರ್ಟೆಂಟ್ ಇತ್ತು. ಇವನ್ ಅವಾಗ ಖುಷಿಯಿಂದ ಜನ ಆಯರ್ ಅಂತಂದು ಕೊಟ್ರ, ನನಗ್ ಕೊಟ್ರ ನಾವನ್ನ ಹುಂಡಿ ಮಾಡಿಬಿಟ್ಟಿದ್ವಿ, ಅಲ್ಲಿ ಹಾಕ್ತಿದ್ವಿ. ಹಾಕಿ ಕಾರ್ಯಕ್ರಮ ಮುಗಿದ ಮೇಲೆ ಎಷ್ಟು ಜನರಿಗೆ ಆಯರ್ ಬಂದದ ತೆಗೆದ ಮೇಲೆ ಎಲ್ಲರೂ ಹಂಚ್ಕೋತಿದ್ವಿ. ಹಂಗಲ್ಲ, ಹಾಡ್ ಹೇಳೋದು ಅಂದ್ರೆ ಅದ್ ಹಿಂದೆ ಎಲ್ಲ ಸಾಥ್ ಕೊಟ್ಟಿರ್ತಾರಲ್ಲ, ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಅವರು. ಹಾಗಾಗಿ ಅವ್ರಿಗೂ ಇದ್ ಮಾಡೋದು, ತಬಲಾ ವಾರ್ಸರಿಗೆ, ಹಾರ್ಮೋನಿಯಂ, ಗಿಟಾರ್, ಯಾರ್ಯಾರು ಅದ್ರೊಳಗೆ ಕಾಂಟ್ರಿಬ್ಯೂಟ್ ಮಾಡ್ಯಾರ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗ್ಬೇಕದು. ಮೇಡಮ್ ನಿಮ್ ಹೆಸರು ಸರಸ್ವತಿ, ಆದ್ರೂ ನೀವು ಅನ್ನಪೂರ್ಣೇಶ್ವರಿಯ ತರಾನು ನೀವು ನಡ್ಕೊಂಡಿದ್ದೀರಿ ಅಂತ ಆಯ್ತು. ಅಯ್ಯೋ ಅದೇನು ಮೇಡಮ್, ದೇವ್ರು ಕೊಟ್ಟ ನಾವ್ ಮಾಡಿದ್ವಿ, ಎಲ್ಲ ಆ ದೇವ್ರೇ ಮಾಡ್ಸೋದಲ್ಲ, ಆ ದೇವ್ರಷ್ಟೇ ನಮ್ಗೆ ಪ್ರೇರಣೆ. ನಾವು ಕಲಾವಿದರೊಳಗ ಆ ದೇವ್ರನ್ನ ಕಾಣ್ತೇವೆ. ನಾನಾಗಲಿ ಈಕೆ ಆಗಲಿ, ನಮ್ಮ ಜೊತೆ ಸಹನಟರು ಇರುತ್ತಲ್ಲ ಅವರಲ್ಲೇ ನಾವು ದೇವ್ರು ಕಾಣ್ತೇವೆ. ಆ ದೇವ್ರು ನಮ್ಮ ಕಡೆ ಕೊಟ್ಟ, ನಾವು ಕೊಟ್ಟೇವ, ನಾವ್ ಯಾರು, ನಾವೇನು ಅಲ್ಲ. ಅವ ದೇವ್ರು ನಮ್ಗೆ ಕೊಟ್ಟಾನ, ಆ ದೇವ್ರ ಕಲಾವಿದರು ಬರೆದ್ರೆ ಅವ್ನು ಕೊಡ್ತೇವೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಲ್ಲ, ಅವನು ಊಟ ಮಾಡ್ತಾನೆ. ಈ ಗುಣವನ್ನ ಅಳವಡಿಸ್ಕೋಬೇಕು. ಅಲ್ಲ, ನಮ್ದೊಂದು ಆರ್ಕೆಸ್ಟ್ರಾ, ನಮ್ದೊಂದು ಗುಂಪು, ನಾಟಕದ ಗುಂಪು, ಇವತ್ತಾದ್ರೂ ನಾನು ನಮ್ದೊಂದು ಫ್ಯಾಮಿಲಿ, ನಮ್ದೊಂದು ಕುಟುಂಬ ಅಂತ ನಾವು ತಿಳ್ಕೊತೇವೆ. ಇದ್ರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಏನ್ ಪ್ರಶ್ನೆನೇ ಇಲ್ಲ. ಇದ್ರ ನನ್ನ ಹೆಂಡ್ತಿದ್ದಾಳೆ, ಈಕೆ ಹೆಚ್ಚಿ, ಕಲಾವಿದರ ಜೊತೆಗೆ ಇವರು ಕುತ್ಕೊಂಡು ಊಟ ಮಾಡೋದು. ಆಮೇಲೆ ಪ್ರತಿಯೊಂದು ಕಾರ್ಯಕ್ರಮದೊಳಗ ಮೊದ್ಲಿಂದನು ಹೊಸ ಕಲಾವಿದರನ್ನ ಪರಿಚಯಿಸೋದು ಒಂದು ಚಟ ಅನ್ಬೇಕು ಅಥವಾ ಒಂದು ಪದ್ಧತಿ ಅನ್ಬೇಕು. ಹೊಸಬರಿಗೆ ಮಾಡ್ತೀವಿ. ಯಾವ್ರು ಹೊಸಬರು ಬಂದು ಕುಂತು ಒಂದು ಕಾರ್ಯಕ್ರಮ ಮಾಡಿದಾಗ ಆಕ್ಚುಲಿ ಆ ಹೊಸಬರಿಗೆ ನಾನು ಅನೌನ್ಸ್ಮೆಂಟ್ ಆಗಿ ಎಷ್ಟು ಹೊಗಳ್ತಿದ್ದೆ ಅಷ್ಟು ನಾನು ನನ್ನ ಹೆಂಡತಿ ಹೋಗುತ್ತಿದ್ದೆ. ನಾನು ಯಾವಾಗೂ ಹೊಗಳಕ್ ಹೋಗೇ ಇಲ್ಲ, ಹೊಗಳ ಅವಶ್ಯಕತೆ ಇಲ್ಲ. ನನ್ನ ಹೆಂಡತಿ ನಾವು ಹೊಗಳ ಅವಶ್ಯಕತೆ ಇಲ್ಲ. ಹೊಸಬರನ್ನ ಬೆಳೆಸ್ಬೇಕಾದ್ರೆ ನಾವು ಅವ್ರನ್ನ ಹೊಗಳಬೇಕಾಗ್ತದೆ. ಹಿಂಗಾಗಿ ಅವ್ರನ್ನ ಹೊಗಳಿ ಮಾಡ್ತಿದ್ದೆ. ಮೇಡಮ್, ಈಗ ನಿಮ್ಮ ಮಕ್ಕಳು ಎಷ್ಟು, ಅವ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ. ನಮ್ಗೆ 2 ಜನ ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಹಿರಿಯವನು ಅವಿನಾಶ್ ಅಂತ, ಮಗಳು ಅಭಿಲಾಷ ಅಂತ. ಅವಿನಾಶ್ ಒಂದು MBA ಮುಗಿಸಿ ಅವ ಬೆಂಗಳೂರಲ್ಲಿ ಸೆಟಲ್ ಆಗಿದ್ದಾನೆ. ಟೆಕ್ಟ್ರಿ ಅನ್ನೋ ಒಂದು ಸಾಫ್ಟ್ವೇರ್ ಕಂಪನಿ ಒಳಗೆ ಸೀನಿಯರ್ ಮಾರ್ಕೆಟಿಂಗ್ ಮ್ಯಾನೇಜರ್. ಅವ್ರನ್ನ ಮದುವೆ ಮಾಡೇವಿ. ಅವನ ಹೆಂಡತಿ ಸಂಗೀತ. ಬೈಜೂಸ್ ಲರ್ನಿಂಗ್ ಆ್ಯಪ್ ಅಂತಿದೆಯಲ್ಲ, ಅದಕ್ಕೆ ಆಕಿ ಸೀನಿಯರ್ ಕೋಆರ್ಡಿನೇಟರ್ ಅಂತ ವರ್ಕ್ ಮಾಡ್ತಾಳೆ. ಇನ್ನು ಮಗಳು ಅಭಿಲಾಷ ಸರ್ಜನ್, ENT ಸರ್ಜನ್. ಮೆರಿಟ್ ಮೇಲೆನೆ ಆಕಿ ತಂದು MBBS ಮುಗಿಸಿದ್ಲು, ಮೆರಿಟ್ ಮೇಲೆನೆ ತನ್ನ MD ಮುಗಿಸಿದ್ಲು, ENT ಸರ್ಜನ್. ಆಮೇಲೆ ಆಕಿಗೂ ಮದುವೆ ಮಾಡಿದ್ವಿ. ಗಂಡ ಚೇತನ್ ರಾಜ್ ಅಂತಂದು, ಅವನು 3 MD ಮಾಡ್ಕೊಂಡು ಈಗ ಇನ್ನೊಂದು ಮಾಡಿ ನಿಮಾನ್ಸ್ನಂತ ದೊಡ್ಡ ಆಸ್ಪತ್ರೆ ಒಳಗೆ ಅಸಿಸ್ಟೆಂಟ್ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ರು. ಮೇಡಮ್, ಎಷ್ಟು ಸುಳ್ಳು ಹೇಳಿದ್ರಿ. ನೀವು 2 ಮಕ್ಕಳಂತ ನಮಗ್ ಹೇಳಿದ್ರಿ. ಸರ್ ನೋಡಿದ್ರ ಬಹಳ ಮಕ್ಕಳದಾರ ಅಂತಾರ. ಏನಿದ್ರು ಗುಟ್ಟು? ನೀನು ತಪ್ಪು ತಿಳ್ಕೊಬೇಡ, ಅವ್ರು ಹೇಳೋದ್ರೊಳಗ ಅರ್ಥದ. ಹೇಳ, ಕಲಾವಿದರೆಲ್ಲ ನಿಮ್ ಮಕ್ಕಳ ಅಂತ ಹೇಳಿದ್ರು, ಹಾಗಿದ್ರ ಅವ್ರನ್ನೂ ಎಲ್ಲ ನಿಮ್ ಮಕ್ಕಳಂತ ಕರಿಬೇಕಲ್ರಿ? ಹೌದು, ಸಣ್ಣವರೆಲ್ಲ ಮಕ್ಕಳು, ದೊಡ್ಡವರೆಲ್ಲ ತಂದೆ ತಾಯಿಗಳು. ಮೇಡಮ್, ನೀವು ಅನ್ನಪೂರ್ಣೇಶ್ವರಿ ಅಂತ ನಮ್ಗೆಲ್ಲರಿಗೂ ಗೊತ್ತಾದ್ರಿ. ಹಾಗಿದ್ರೆ ನಿಮ್ಮ ಅಡಿಗೆ ಮನೆ ಅರಮನೆಗೆ ಈ ನಳ ಮಹಾರಾಜರು ಯಾವಾಗ ಬಂದಾರೇನ್ರಿ? ಬರ್ತಾರೆ ಆದ್ರ ತಲೆಯೊಳಗೆ ಯಾವಾಗ ಹುಳ ಬಂದಾಗ ಬರ್ತಾರೆ. ಸರ್, ನಿಮ್ದು ಜಾನಪದ ಲೋಕ ಅಂತೂ ಐತ್ರಿ. ಹಂಗಿದ್ರ ನಮ್ಮೆಲ್ಲ ಪ್ರೇಕ್ಷಕರನ್ನು ಸ್ವರಲೋಕ ಕರ್ಕೊಂಡು ಹೋಗಕ್ ಇಷ್ಟಪಡ್ತೀರೇನ್ರಿ? ಓಹೋ, ಅವಶ್ಯವಾಗಿ. ನಾವಿಬ್ರು ಕೂಡಿ ಒಂದು ಸಿಂಪಲ್ ಆಗಿ ಒಂದು ಹಾಡು ಹೇಳ್ತೇವೆ. ಇದ್ರ ಸಾಹಿತ್ಯ ಬಹಳ ಸರಳ ಅದ, ಬಟ್ ಅದು ಸಸ್ಪೆನ್ಸ್ನೇ ಹೋಗ್ತದೆ. ನಾವು ಯಾವುದೇ ನಾಟಕ ಮಾಡಲಿ, ನಾವು ಯಾವುದೇ ಇದು ಮಾಡಿ ಕಾರ್ಯಕ್ರಮ ಮಾಡಿ ಎಲ್ಲೇ ಮಾಡಿದ್ರು ಈ ಹಾಡು ಕೇಳ್ತಿದ್ರು ಜನ. ನಾವಿಬ್ರು ಹೋದ್ವಿ ಅಂದ್ರೆ ಮನೆಯಾಗಿ ಯಾರೆಲ್ಲ ಹಾಡ್ರಿ ಅಂತಿದ್ರು. ಈ ಹಾಡು ಕೇಳ್ತಿದ್ರು ಮತ್ತೆ ಮನಸ್ಸು ಅಂತಿದ್ರು.
ಚಂದ ಅದ ಹಾಡು. ಈಗೇನು ಸಂಗೀತ ಸಲಕರಣೆ ಇಲ್ದಿದ್ರು ಹಂಗ ಒಣ ಹಾಡ್ತೇವೆ. ಹಾಗಿದ್ರೆ ನನಗೂ ಮತ್ ನಮ್ಮ ವೀಕ್ಷಕರಿಗೂ ನಿಮ್ ಹಾಡು ಕೇಳುವಂತಹ ಅವಶ್ಯ, ಅವಶ್ಯ. ಜಾಸ್ತಿ ಆಗ್ತದೆ. ಮೇಡಮ್ ಸಿಂಗಲ್ ಇವರು ಸಾವಿರಾರು ಹೇಳ್ಯಾರೆ, ನಾನು ಹೇಳೇನೆ. ಈ ಹಾಡು ಮಾತ್ರ ಯಾವಾಗ್ಲೂ ಇಲ್ಲ, ನೀವು ಜೋಡಿಯಾಗಿನೇ ಹೇಳ್ರಿ, ನಾವು ಕೇಳ್ತೀವಿ. ಮನ್ಯಾಗ ಯಾರು ಇಲ್ಲ, ಏನು ಮಾಡೋಣ, ಏನು ಮಾಡೋಣ ಮಾವ, ಏನು ಮಾಡೋಣ. ನೀನೇ ಹೇಳೆ ಮಲ್ಲಿ ಏನು ಮಾಡೋಣ, ಏನು ಮಾಡೋಣ, ನಾವು ಏನು ಮಾಡೋಣ. ಅಡಿಗೆ ಮಾಡೋಣ ಇಲ್ಲ ಗಾಳಿ ಹೋಗೋಣ, ಹೇಳೋ ಮಾವ ನಾವು ಈಗ ಏನು ಮಾಡೋಣ. ಅಡಿಗೆ ಮಾಡೋಣ ಇಲ್ಲ ಗಾಳಿ ಹೋಗೋಣ, ಹೇಳೋ ಮಾವ ನಾವು ಈಗ ಏನು ಮಾಡೋಣ. ಹೇ ಗಾಳಿ ಗಿಳಿ ಏನು ಮಾಡ್ತಿ ಅಡಿಗೆ ಮಾಡೋಣ, ಗಾಳಿ ಗಿಳಿ ಏನು ಮಾಡ್ತಿ ಅಡಿಗೆ ಮಾಡೋಣ, ಅಡಿಗೆ ಮಾಡೋಣ ನಾವು ಅಡಿಗೆ ಮಾಡೋಣ. ಮನ್ಯಾಗ ಯಾರು ಇಲ್ಲ ಏನು ಮಾಡೋಣ, ಏನು ಮಾಡೋಣ ಮಾವ ಏನು ಮಾಡೋಣ. ನೀನೇ ಹೇಳೆ ಮಲ್ಲಿ ಏನು ಮಾಡೋಣ, ಏನು ಮಾಡೋಣ, ನಾವು ಏನು ಮಾಡೋಣ. ಕಡ್ಬ ಮಾಡೋಣ ಎಲ್ಲ ರೊಟ್ಟಿ ಸುಡೋಣ, ಹೇಳೋ ಮಾವ ನಾವು ಈಗ ಯಾವ್ದು ಮಾಡೋಣ. ಅಡಿಗೆ ಮಾಡೋಣ ಇಲ್ಲ ರೊಟ್ಟಿ ಸುಡೋಣ, ಹೇಳೋ ಮಾವ ನಾವು ಈಗ ಏನು ಮಾಡೋಣ. ಏ ಕಡಬ ಗಿಡಬ ಏನು ಮಾಡ್ತಿ ರೊಟ್ಟಿ ಸುಡೋಣ, ಕಡಬ ಗಿಡಬ ಏನು ಮಾಡ್ತಿ ರೊಟ್ಟಿ ಸುಡೋಣ, ರೊಟ್ಟಿಯ ಸುಟ್ಟು ಮೆಂತೆ ಚಟ್ನಿ ಅರಿಯೋಣ. ಮನ್ಯಾಗ ಯಾರು ಇಲ್ಲ ಏನು ಮಾಡೋಣ, ಏನು ಮಾಡೋಣ ಮಾವ ಏನು ಮಾಡೋಣ. ನೀನೇ ಹೇಳೆ ಮಲ್ಲಿ ಏನು ಮಾಡೋಣ, ಏನು ಮಾಡೋಣ, ನಾವು ಏನು ಮಾಡೋಣ. ಕೂಡೆ ಉಣ್ಣೋಣ ಇಲ್ಲ ಬ್ಯಾರೆ ಉಣ್ಣೋಣ, ಹೇಳೋ ಮಾವ ನಾವು ಈಗ ಹ್ಯಾಂಗ ಮಾಡೋಣ. ಕೂಡೆ ಉಣ್ಣೋಣ ಇಲ್ಲ ಬ್ಯಾರೆ ಉಣ್ಣೋಣ, ಹೇಳೋ ಮಾವ ನಾವು ಈಗ ಹ್ಯಾಂಗ ಮಾಡೋಣ. ಏ ಬ್ಯಾರೆ ಗೀರೆ ಯಾಕ ಮಲ್ಲಿ ಕೂಡಿ ಉಣ್ಣೋಣ, ಬ್ಯಾರೆ ಗೀರೆ ಯಾಕ ಮಲ್ಲಿ ಕೂಡಿ ಉಣ್ಣೋಣ, ಕೂಡಿ ಉಣ್ಣೋಣ ಕೂಡಿ ಉಳ್ಳೆ ಮೆಲ್ಲೋಣ. ಮನ್ಯಾಗ ಯಾರು ಇಲ್ಲ ಏನು ಮಾಡೋಣ, ಏನು ಮಾಡೋಣ ಮಾವ ಏನು ಮಾಡೋಣ. ನೀನೇ ಹೇಳೆ ಮಲ್ಲಿ ಏನು ಮಾಡೋಣ, ಏನು ಮಾಡೋಣ, ನಾವು ಏನು ಮಾಡೋಣ. ಗಾದಿ ಹಾಸನ ಇಲ್ಲ ಚಾಪಿ ಹಾಸನ, ಹೇಳೋ ಮಾವ ನಾನು ಈಗ ಯಾವ್ದು ಹಾಸನ. ಗಾದಿ ಹಾಸನ ಇಲ್ಲ ಚಾಪಿ ಹಾಸನ, ಹೇಳೋ ಮಾವ ನಾವು ಈಗ ಯಾವ್ದು ಹಾಸನ. ಚಾಪಿ ಗೀಪಿ ಏನು ಮಾಡ್ತಿ ಗಾದಿ ಹಾಸನ, ಚಾಪಿ ಗೀಪಿ ಏನು ಮಾಡ್ತಿ ಗಾದಿ ಹಾಸನ, ಗಾದಿ ಹಾಸಿ ಕೌದಿ ಒಳಗ ಕಾಲ ಚಾಚನ. ಮನ್ಯಾಗ ಯಾರು ಇಲ್ಲ ಏನು ಮಾಡೋಣ, ಏನು ಮಾಡೋಣ ಮಾವ ಏನು ಮಾಡೋಣ. ನೀನೇ ಹೇಳೆ ಮಲ್ಲಿ ಏನು ಮಾಡೋಣ, ಏನು ಮಾಡೋಣ, ನಾವು ಏನು ಮಾಡೋಣ. ದೀಪ ಕಳಿಯೋಣ ಇಲ್ಲ ಮಾತನಾಡೋಣ, ಹೇಳೋ ಮಾವ ನಾವು ಈಗ ಏನು ಮಾಡೋಣ. ದೀಪ ಕಳಿಯೋಣ ಇಲ್ಲ ಮಾತನಾಡೋಣ, ಲಘು ಬಗ್ಗೆ ಹೇಳ ಮಾವ ಏನು ಮಾಡೋಣ. ಏ ಮಾತಿಗಿತ್ತ ಏನು ಮಾಡ್ತಿ ದೀಪ ಕಳಿಯೋಣ, ಮಾತಿಗಿತ್ತ ಏನು ಮಾಡ್ತಿ ದೀಪ ಕಳಿಯೋಣ, ದೀಪ ಕಳೆದು ಪಿಸಿ ಪಿಸಿ ಮಾತನಾಡೋಣ. ಮನ್ಯಾಗ ಯಾರು ಇಲ್ಲ ಏನು ಮಾಡೋಣ, ಏನು ಮಾಡೋಣ ಮಾವ ಏನು ಮಾಡೋಣ. ನೀನೇ ಹೇಳೆ ಮಲ್ಲಿ ಏನು ಮಾಡೋಣ, ಏನು ಮಾಡೋಣ ನಾವು ಏನು ಮಾಡೋಣ, ಏನು ಮಾಡೋಣ ನಾವು ಏನು ಮಾಡೋಣ. ಲಾಲ ಕಂಠವನ್ನ ಕೇಳಿ ನಾನು ಮತ್ ನಮ್ ವೀಕ್ಷಕರು ತುಂಬಾನೇ ಸಂತೋಷವನ್ನ ಅನುಭವಿಸಿದ್ವಿ. ನಿಮ್ಮಿಬ್ಬರ ಈ ಅನ್ಯೋನ್ಯತೆಯನ್ನ ನೋಡಿದಾಗ ನನ್ಗ ಬಹಳಷ್ಟು ಸಂತೋಷದಿಂದ ಹೇಳಕ್ ಇಷ್ಟಪಡ್ತೇನೆ. ನೀವಿಬ್ರು ಆದರ್ಶ ದಂಪತಿಗಳ ತರನೇ ಕಾಣಿಸ್ತೀರಿ. ನಾನು ಕೇಳ್ಪಟ್ಟೆ ಆದರ್ಶ ದಂಪತಿಗಳ ಕಾರ್ಯಕ್ರಮಕ್ಕೆ ನೀವು ಹೋಗಿದ್ರಂತೆ. ಹೌದು ಮೇಡಮ್ ಹೋಗಿ ಅದರ ಅನುಭವವನ್ನ ನಮ್ ವೀಕ್ಷಕ ಮತ್ತೆ ನಾವ್ ಅದ್ರಲ್ಲಿ ಮೊದಲನೇ ಬಹುಮಾನ ನಮ್ದೇನೆ. ಅದೇಷ್ಟು ಬಾರಿ ಮಜಾ ಆತ್ ಸರ. ನಾವು ಆ ಕಾರ್ಯಕ್ರಮಕ್ಕೆ ಬಾ ಅಂತಂದು ನನಗೆ 2 ಟಿಕೆಟ್ ಕೊಟ್ಟಿದ್ರು. ನಾನು ಈಕೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. ಇಮಿಡಿಯೇಟ್ಲಿ ನಮ್ಮ ಆಫೀಸರ್ ಹೈಯರ್ ಆಫೀಸರ್ ಬಂದರು ಟ್ರಾನ್ಸ್ಫರ್ ಆಗಿ. ಅವ್ರು ಏನಾದ್ರು ಕಾರ್ಯಕ್ರಮಕ್ಕೆ ಹೋಗ್ತೇನೆ ಅಂದ್ರು. ನಂದು 2 ಟಿಕೆಟ್ ಅವ್ರಿಗೆ ಕೊಟ್ಟೆ, ನೀವು ಹೋಗ್ರಿ ಅಂತ ಕಳಿಸಿದೆ. ಇಲ್ಲೇ ಮಾಡರ್ನ್ ಟಾಕೀಸ್ನಾಗ ಇದು ಇತ್ತಲ್ಲಿ ಕಳಿಸ್ಕೊಟ್ಟೆ.
ಕಳಿಸ್ಕೊಟ್ಟ ಮೇಲೆ ಇನ್ನೂ ಬರ್ಲಿಲ್ಲಲ್ಲ ಅಂತಂದು ಅಲ್ಲಿ ಆಯೋಜಕರು ಫೋನ್ ಮಾಡಿದ್ರು ನನಗೆ. ಇಲ್ಲಪ್ಪ ಹಿಂಗ್ ನಡೆದಿತ್ತು, ನನ್ಗೆ ಹೈಯರ್ ಆಫೀಸರ್ ಬಂದ್ರು, ಅವ್ರಿಗೆ ಯಾರು ಕೊಟ್ಟೆ ಟಿಕೆಟ್, ನನಗೆ ಟಿಕೆಟ್ ಇಲ್ಲ. ಇಲ್ಲ ಸರ್ ನೀವು ಬರ್ಲೇಬೇಕು ಅಂತಂದ್ರು. ಬರ್ಲೇಬೇಕು, ನಾ ಮತ್ತೆ 2 ಟಿಕೆಟ್ ಇಂದ ವ್ಯವಸ್ಥೆ ಮಾಡ್ತೇನೆ ಅಂತ. ಇಬ್ಬರು ಕೂಡ ಹೋದ್ವಿ. ಸ್ವಲ್ಪ ಲೇಟ್ ಆದ, 2 ಟಿಕೆಟ್ ಕೊಟ್ರು. ಕೊಟ್ಟ ಮೇಲೆ ಅದು ಕೌಂಟರ್ ಫೈಲ್ ಒಂದು ದೊಡ್ಡ ಡಬ್ಬಿ ಇಟ್ಟಿದ್ರು, ಎಲ್ಲ ಕೌಂಟರ್ ಫೈಲ್ ಅದ್ರಾಗ ಹೋಗೋದು. ಹೋಗಿ ಕುಂತೀವಿ. ಹೋಗಿ ಕುಂತ ಅಲ್ಲಿ ಬಂದು ಲಕ್ಕಿ ಡ್ರಿಪ್ಪನ ಹೆಸರು ಇರ್ಬೇಕಾದ್ರೆ ನಮ್ಮ ಹೆಸರೇ ಹೇಳ್ಬೇಕಾ? ನನಗೆ ಅನಿಸ್ತೈತಿ ನಮ್ಮ ಸಾಹೇಬರು ಕೊಟ್ಟಿದ್ದ ಆಶೀರ್ವಾದ ಏನೋ ಅನ್ನಿಸ್ತದೆ. ಎತ್ತು ಹೋದೆ, ಅಲ್ಲಿ ಶ್ರೀನಾಥ್ ಅವರು ಇವರು ತುಂಬಾ ಚೆನ್ನಾಗಿದ್ದು ಬಂತು. ಅವ್ರೆಲ್ಲಾ ರೌಂಡ್ ನಲ್ಲಿ ಫಸ್ಟ್ ಬಂದ್ವಿ. ಫಸ್ಟ್ ಬಂದು ಇದು ಮಾಡ್ಕೊಂಡು ನಮ್ಗೆ ಇದು ಬಂತು. ಆಮೇಲೆ ನಮ್ಮನ್ನ ನೀವು ಆದರ್ಶ ದಂಪತಿಗಳು ಅಂತ ಕರೀತಾರಲ್ಲ, ನಿಮ್ಮ ನೋಡು ಕಣ್ಣು ಚಂದ ಅದಾವ, ನಿಮ್ ನೋಡು ಕಣ್ಣು ಚಂದ ಅದಾವ, ಅದಕ್ಕೆ ಹಿಂಗಾಗಿ ನಾ ಚಂದ ಕಾಣ್ತಾ ಇದ್ದೆ ಅಷ್ಟ. ಅಂತ ದೊಡ್ಡದಂತ ಕೆಲಸ ನಾವು ಏನು ಇನ್ನೂ ಮಾಡಿಲ್ಲ, ಮಾಡ್ಬೇಕಂತ ಆಸೆ ಐತಿ. ನೋಡೋಣ ಅವಾಗ ಯಾವಾಗ ಕೂಡಿಸ್ತಾನ. ಮೇಡಮ್, ಇಷ್ಟೊತ್ತು ನೀವು ಮಾತಾಡಿದ್ರಿ, ನಾವು ಮಾತಾಡೇವಿ, ಬಹಳ ತಣ್ಣದಂಗಾಗೈತಿ. ಈಗ ಹೋಗಿ 1 ಕಪ್ ಚಹಾ ಮಾಡ್ಕೊಂಡ್ ಬರ್ತೀನಿ. ಬೇಡ ಮೇಡಮ್, ಪರವಾಗಿಲ್ಲ. ಹೂ ಅಂದ್ರಿ, ನಿಮ್ ಹೆಸರಲ್ಲಿ ನನಗೊಂದ್ ಕಪ್ ಚಹಾ ಸಿಗ್ತದೆ. ನೋಡ್ರಿ ಇವ್ರನ್ನ ನೋಡ್ರಿ. ಭಾವಗಳ ಮೂಲಕ ನಮ್ಮ ಪ್ರೇಕ್ಷಕರಿಗೆ ನೀವು ತೋರಿಸ್ತಾ ಹೋಗ್ಬೇಕು. ಓಹೋ, ಆಗ್ಲಿಲ್ಲ. ಹಂಗಿದ್ರೆ ನಾನು ಕೇಳ್ತಾ ಹೋಗ್ತೀನಿ, ನೀವು ಹೇಳ್ತಾ ಹೋಗ್ರಿ. ವೀರ, ಕರುಣ, ಹಾಸ್ಯ, ರೌದ್ರ, ವಿವಿತ್ಸ, ಶೃಂಗಾರ, ಶೋಕ, ಶಾಂತ, ಭಕ್ತ. ಧನ್ಯವಾದಗಳು ಸರ್. ಸರ್, ಜಾನಪದ ಲೋಕ ಆಯ್ತು, ಇನ್ನ ನಾಟಕ ಲೋಕನೂ ಆಯ್ತು. ನಿಮ್ಮ ಕ್ಯಾಸೆಟ್ ಲೋಕದ ಬಗ್ಗೆ ನಿಮ್ಮ ಅನುಭವಗಳನ್ನ ಪ್ರೇಕ್ಷಕರ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಮೇಡಮ್, ನನ್ನೊಂದು ಪ್ರವೃತ್ತಿ ಏನಂದ್ರೆ, ಸಮಾಜ ಹೆಂಗ ಚೇಂಜ್ ಆಗ್ತದ, ದಿನಗಳು ಹೆಂಗ್ ಬದಲಾಗ್ತಾವ, ನಾನು ಹಂಗ ಬದಲಾಗ್ಕೊಂತ ಹೋಗ್ಬಿಡ್ತೇನೆ. ರಂಗನಾಟಕ ಮಾಡ್ತಾ ಹೋದ್ವಿ, ಜಾನಪದ ಒಳಗೆ ಕೆಲಸ ಮಾಡ್ತಾ ಹೋದ್ವಿ, ಬಾನುಲಿ ನಾಟಕ, ಆಕಾಶವಾಣಿ ನಾಟಕ ಮಾಡ್ತಾ ಹೋದ್ವಿ. ಆಕಾಶವಾಣಿ ನನಗೆ ಒಳ್ಳೆ ಹೆಸರು ಕೊಟ್ಟದ, ಅದನ್ನ ಮಾಡ್ಕೊಂತ ಹೋದ್ವಿ. ಒಮ್ಮೆಲೆ ಕ್ಯಾಸೆಟ್ ಲೋಕ ಬಂದ್ಬಿಡ್ತು. ಕ್ಯಾಸೆಟ್ ಲೋಕ ಬಂದ್ಮೇಲೆ ಅದ್ರೊಳಗೆ ಏನಾರು ಕೆಲಸ ಮಾಡಬೇಕು ಅಂತೇಳಿ ಏನ್ ಕೆಲಸ ಮಾಡ್ಬೋದು ನಾವು ಅದ್ರೊಳಗೆ. ಅವಾಗ ಅಲ್ಲೇ ಹಾಸ್ಯ ಲಹರಿಗಳು ಬರ್ತಿದ್ವು. ಮೊದ್ಲಿಂದ ನನಗೆ ಹಾಸ್ಯ ಪ್ರಜ್ಞೆ ಜಾಸ್ತಿ ಅಂತಂದು ಹಾಸ್ಯ ಇದು ಲೈಕ್ ಮಾಡ್ತಿದ್ದಲ್ಲ, ಹಾಸ್ಯ ಲಹರಿ ಅಂತಂದು ನಾ ಏನ್ ಮಾಡಿದೆ, ಅದನ್ನ ತಗೊಂಡು ಕಿತಿಬಿ ಬಸ್ಯ ಅಂತ ಒಂದು ಮಾಡಿದೆ. 1 ತಾಸಿಂದ ಬಹಳ ಫೇಮಸ್ ಆಯ್ತು, ಬಹಳ ಆಯ್ತು. ಮತ್ತೆ ಒಬ್ರಿಗಿಂದ ನನಗೆ ಬಹಳ ಡಿಮಾಂಡ್ ಬಂತು. ಕಿತಿಬಿ ಬಸ್ಯ, ಅದಕ್ಕನ್ನ ಅಡ್ಡ ಕಸಬಿ ಅಡವಟ್ರಾಯ, ಬೂದಿ ಬಸಪ್ಪ, ಸುಡುಗಾಡ ಸಿದ್ಧ, ಎಳಗಣ್ಣಿನ ಈರಣ್ಣ, ಹಿಂಗ ಕ್ಯಾಸೆಟ್ ಒಂದ್ರ ಮೇಲೆ ಒಂದು ಮಾಡ್ಕೊತ ಹೋದೆ. ಬಹಳ ಖುಷಿ ಅನ್ನಿಸ್ತು, ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಜನರ ಒಂದು ಬೇಡಿಕೆ ಬಂತು. ಆಮೇಲೆ ಅದರಿಂದನೂ ನನಗೆ ಒಳ್ಳೆ ಹೆಸರು ಬಂತು. ಒಳ್ಳೆ ವಿಷಯನ ಹಂಚ್ಕೊಂಡ್ರಿ ಸರ್. ಕ್ಯಾಸೆಟ್ ಲೋಕದ ಬಗ್ಗೆ ತಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ, ತುಂಬಾನೇ ಸಂತೋಷ ಆಯ್ತು. ಇನ್ನ ಟಿವಿ ಲೋಕದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ರಿ. ಟಿವಿ ಖುಷಿ ತರುವಂತದ್ದು ಹೇಳಿದಲ್ಲ, ರಂಗ ಆಯ್ತು, ಆಕಾಶವಾಣಿ ಬಾನುಲಿ ಆಯ್ತು, ಕ್ಯಾಸೆಟ್ ಆಯ್ತು. ಒಮ್ಮೆಲೆ ಟಿವಿ ಸ್ಟಾರ್ಟ್ ಆಗ್ಬಿಡ್ತು ಎಲ್ಲ ಕಡೆ. ಟಿವಿ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ಧಾರಾವಾಹಿಗಳು ನೋಡುದು, ಅದು ಇದ್ರ ಮೇಲೆ ಟಿವಿ ಒಳಗೂ ಏನಾರ ಮಾಡ್ಬೇಕು ಅನ್ನಿಸ್ತು. ಅಂದ್ಕೊಳ್ಳೇನ ಈ ಸಿರಿಗಂಧ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅಂತ ಗೊತ್ತಾಗ್ತದೆ ಜಾನಪದ ಲೋಕದ್ದು. ಅವಾಗ ಸಿರಿಗಂಧ ಕಾರ್ಯಕ್ರಮ ಬಂದಿದ್ದಕ್ಕೆ ನಾನು ಏನ್ ಮಾಡಿದೆ, ಒಂದೇ ಒಂದು ಕಾಗದ 15 ಪೈಸದ ಒಂದು ಕಾಗದೊಳಗ ನಾಗೇಗೌಡರು, ಎಚ್ ಎಲ್ ನಾಗೇಗೌಡರಿಗೆ ಬರದೆ. ಏನಂತ, ನಿಮ್ದು ಬಂತು 1-2 ಎಪಿಸೋಡ್ ನೋಡಿದೆ, ಬಟ್ ಅದ್ರೊಳಗೆ ಬರೇ ಕುಂಡಿಸಿ ಒಂದು ಹಾಡು ಹೇಳಾಕತ್ತೀರಿ, ಸಪ್ಪ ಅನಿಸ್ತೈತಿ, ಬರೀ ಹಂಗೆ ಹಾಡು ಹೇಳಿಸಿ ಉಪಯೋಗ ಇಲ್ಲ. ನಾವು ಜನಪದವನ್ನ ಬೆಳೆಸಬೇಕಾದ್ರೆ ಆ ಹಾಡಿಗೆ ಚಿತ್ರೀಕರಣ ಮಾಡಿದ್ರೆ ಬಹಳ ಅದ್ರದ್ದು ಇದು ತುಂಬತೈತಿ ಅಂತ ಒಂದು ಲೆಟರ್ ಬರದೆ. 1000 ಪತ್ರದೊಳಗೆ ಆ ಪತ್ರ ಅದ್ ಹೆಂಗ್ ಪಿಕಪ್ ಮಾಡಿದ್ರು, ಓದಿದ್ರು, ಅದನ್ನ ಸೀದಾ ವಿ ಶ್ರೀನಿವಾಸ ಮೂರ್ತಿ ಅವ್ರ ಕಡೆ ಕೊಟ್ಟರು. ಅವ್ರು ಸೀದಾ ಫೋನ್ ಮಾಡಿ ರಾಣೆಬೆನ್ನೂರಾಗಿದ್ದಾಗ ಮನೆಗೆ ಬಂದೇ ಬಿಟ್ರು, ನಿಮ್ಮಂತ ಮನುಷ್ಯ ಬೇಕಾಗಿತ್ತು ಮಾಡ್ರಿ ಅಂತಂದು. ಅಲ್ಲೇ ಇಮಿಡಿಯೇಟ್ ನಂದು ಜಾನಪದ ಲೋಕದಾಗ ನನ್ನ ಕ್ಯಾಸೆಟ್ ಇದು ನಡೆದೇ ಬಿಟ್ಟಿತ್ತು, ಆರ್ಕೆಸ್ಟ್ರಾ. ನಾನು ಹೇಳ್ತೀನಿ, ನಾವು ಡಿಸೈಡ್ ಮಾಡಿದ್ವಿ, ಮಾಡಿ 1, 2, 3, 4 125 ಎಪಿಸೋಡ್ನಾಗ 36 ಎಪಿಸೋಡ್ ನಂದು ನನ್ನ ಹೆಂಡತಿ ಹಾಡಬಾರ್ದು. ಹಿಂಗಾಗಿ ನನಗೆ ಮತ್ತೆ ಆಮೇಲೆ ಉತ್ತರ ಕರ್ನಾಟಕದ ಕ್ಷೇತ್ರ ಕಾರ್ಯಕರ್ತ ಅಂತ ನೇಮಿಸಿದ್ರು. ಒಳ್ಳೆ ಕೆಲಸ ಆಯ್ತು. ಅಲ್ಲಿಂದ ಮುಂದೆ ಬರ್ತಾ ನಾನೇ ಕೊಗ್ರೂರು ಕ್ರಾಂತಿವೀರ ಅಂತ ಒಂದು ಇದನ್ನ ಒಬ್ಬ ಸ್ವಾತಂತ್ರ್ಯ ಯೋಧನ ಮೇಲೆ ಒಂದು ಡಾಕ್ಯುಮೆಂಟರಿ ನಿರ್ಮಾಣ ಮಾಡಿದೆ. ನಿರ್ಮಾಣ ಮಾಡಿ ಅದನ್ನ ದೂರದರ್ಶನ ಕೊಟ್ಟೆ, ಅದು ಪ್ರಸಾರ ಆಯ್ತು, ಖುಷಿ ಆಯ್ತು. ಮುಂದೆ ಮತ್ತೆ ಕೆರೆಗಹಾರ ಅಂತ ಮಾಡಿದ್ವಿ, ನಾನು ನನ್ನ ರೀತಿ ಅದ್ರಾಗ ಕೆಲಸ ಮಾಡಿದ್ವಿ. ಕೆರೆಗಾರ ನಾವು ಶೂಟಿಂಗ್ ಮಾಡಿ ಲಾಸ್ಟ್ ನಾವು ಇಬ್ರು ಒಳಬೇಕಾದ್ರ ಕ್ಯಾಮರಾಮ್ಯಾನ್ರು ಹತ್ರು, ನಮ್ ಶೂಟಿಂಗ್ ಮಾಡುವಂತ ಜನಾನು ಹತ್ರು. ಅಂತ ಒಂದು ಸನ್ನಿವೇಶನ ನಾವು ಕ್ರಿಯೇಟ್ ಮಾಡಿದ್ವಿ.
ಆಮೇಲೆ ಕೆರೆಗೆ ಹಾರ ಮಾಡಿದ್ಮೇಲೆ ಮುಂದೆ ಟಿವಿ ಧಾರಾವಾಹಿ, ಮೂಡಲ ಮನೆ, ಸಿಲ್ಲಿಲಲ್ಲಿ, ಪಾತು ಸಾತು, ಇದ್ರೆ ಇರ್ಬೇಕು ನಿನ್ನಂಗ, ಹಿಂಗ ಅನೇಕ ಧಾರಾವಾಹಿಗಳ ಕೆಲಸ ಮಾಡ್ತಾ ಮಾಡ್ತಾ ಹೋದದ್ದು ಒಂದು ಅನುಭವ ಇದೆ. ಸರ್, ಇನ್ನೊಂದು ವಿಷಯ, ಕೆರೆಗೆ ಹಾರ ಎಂಬ ಧಾರಾವಾಹಿ ಒಳಗೂ ನೀವು ಸಂಗೀತ ನಿರ್ದೇಶಕರು ಕೂಡ ನಿಭಾಯಿಸಿದ್ರಿ ಅಂತ ಕೇಳ್ಪಟ್ವಿ. ಸೊ ಈ ಸಂಗೀತ ಲೋಕಕ್ಕ ನೀವು ಯಾವ ರೀತಿ ಹೋದ್ರಿ ಅಥವಾ ಆ ಅನುಭವಗಳನ್ನ ನಮ್ಗೆ ಪ್ರೇಕ್ಷಕರ ಮುಂದೆ ಹಂಚ್ಕೊಳ್ರಿ? ಅದು ಒಂದು ಹುಚ್ಚ ಅಂದ್ರಲ್ಲ, ಈಗ ನಾಟಕ ಮಾಡ್ತಿದ್ವಿ, ಅಲ್ಲಿ ಪೆಟ್ಟಿಗೆ ಮಾಸ್ತರ್ ಇರ್ತಿದ್ರು, ಹಾಡ್ತಿದ್ರು, ಕೇಳ್ತಿದ್ರು, ನಮ್ ಕಡೆ ಹಾಡಿಸ್ತಿದ್ರು, ಕುಂಡಿರ್ತಿದ್ರು, ಆ ಲಕ್ಷ್ಯವೇ ಹೋಗ್ತಿತ್ತು. ಹೋದಾಗ ನನಗೂ ಒಂದು ಹಾಡು ಹೇಳಬೇಕು, ನಾನು ಪೆಟ್ಟಿಗೆ ಕಲಿಬೇಕು ಅಂತ ಅನಿಸಿದ್ದೆ. ನನಗ ಮೂಲ ಗುರು ಭಿಕ್ಷುಕರು. ನಾನು ಹಾರ್ಮೋನಿಯಂ ಕಲಿಬೇಕಾರ ನನ್ನ ಗುರುಗಳು ಭಿಕ್ಷುಕರು. ನಾ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲೇನು ಭಿಕ್ಷೆ ಬೇಡ್ಕೋದು ಹಾಡು ಹೇಳ್ಬೋದು ಕುರುತ್ತಿದ್ರಲ್ಲ, ಅವ್ರಿಗೆ 4 ಕಣೆ ಕೊಟ್ಟು ಇನ್ನೊಮ್ಮೆ ಹಾಡ್ರಿ ಅಂತಿದ್ದೆ. ಅವ್ರು 2 ಹಾಡು ಹೇಳೋಕನ್ನ ಆ ಹಾರ್ಮೋನಿಯಂದಾಗ ಯಾವ ಸೂರ್ ಹಿಡಿದು ಬಾರಸಾರದ್ ನೋಡ್ಕೊಂತಿಲ್ಲ ಅವ್, ಅದನ್ನ ತಗೊಂಡು ಓಡ್ ಬಂದವ್ರ ಮನೆಗೆ ನಾ ಪ್ರಾಕ್ಟೀಸ್ ಮಾಡ. ಹಿಂಗ ನಾ ಕಲ್ಕೊಂತ ಹೋದಾಗ ಒಮ್ಮೆ ಆಕಾಶವಾಣಿ ರೆಕಾರ್ಡಿಂಗ್ ನಾನು ಹೋಗಿದ್ದೆ. ಅಲ್ಲಿ ಹುಕ್ಕೇರಿ ಬಾಳಾಪುರವ್ರು ಬಂದಿದ್ರು, 1000 ಹಾಡಿನ ಸರ್ದಾರ ಹುಕ್ಕೇರಿ ಬಾಳಾಪುರವ್ರು ಬಂದಿದ್ರು. ಅವಾಗ ನಾಳೆ ಅಜ್ಜಾರ ಈ ಹಾಡು ಸಂಗೀತ ಅಂದ್ರೆ ಹೆಂಗ್ ಕಲಿಬೇಕು ಅಂತ ಕೇಳಿದ್ ನಾವು. ತಮ್ಮ ಹಂಗೆಲ್ಲ ನೀ ಕಲ್ಕೊಂತ ಹೋದ್ರೆ ನೀ ಮುದುಕಾಕಿ ಆಗುದಿಲ್ಲ, ಹಾಡಾಡ್ತಾ ರಾಗ ಹಾಡ್ಕೊಂತ ಹೋಗಿ ರಾಗ ಗೊತ್ತಾಕ್ಕವ. ಅಷ್ಟೊಂದು ಶಬಾಷಿಗೆ ಸಾಕತ್ನ. ಅದೇ ಒಂದು ನನಗೆ ಮೋಟಿವೇಶನ್ ಸಿಕ್ತು. ನಾನು ಮಾಡ್ಕೊಂತ ಕಲ್ತೆ. ಆಮೇಲೆ ಬರ್ತಾ ರಾಗದ ಪರಿಚಯ ಆಯ್ತು. ಅವೆಲ್ಲ ಪರಿಚಯ ಮಾಡ್ಕೊಂಡು ಸಂಗೀತ ಮಾಡ್ಕೊಂಡು ರಾಗದ ಪರಿಚಯ, ಆಮೇಲೆ ಕಂಪೋಸಿಷನ್ ಮಾಡೋದು, ಇದು ಮಾಡೋದು. ಕಡೆಗೆ ನನ್ನ ಆರ್ಕೆಸ್ಟ್ರಾದಾಗ ನಾನೇ ಕೀಬೋರ್ಡ್ ಮಾಸ್ಟರ್ ಆಗ್ತಿದ್ದೆ. ಈ ರೀತಿ ಮಾಡ್ಕೊಂತ ಅನೇಕ ಕಾರ್ಯಕ್ರಮಗಳು ಮಾಡಿದ್ವಿ. ಅವಾಗ ಸಂಗೀತ ನಿರ್ದೇಶನ ಮಾಡುವಂತ ಅವಕಾಶ ಸಿಕ್ತು, ಅವಾಗ ಮಾಡಿದ್ವಿ. ಒಳ್ಳೆ ವಿಷಯ ಸರ್. ನಾಟಕದ ಅನುಭವಗಳನ್ನ ಸುಂದರವಾಗಿ ಹಂಚ್ಕೊಂಡ್ರಿ, ತುಂಬಾನೇ ಸಂತೋಷ ಆಯ್ತು. ಇನ್ನ ಚಲನಚಿತ್ರದ ಅನುಭವಗಳನ್ನ ನೀವು ಯಾವ ರೀತಿ ಹಂಚ್ಕೊಳ್ತೀರಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಸಣ್ಣವಿದ್ದಾಗಲೂ ಒಂದರ ಸಿನಿಮಾದಾಗ ಪಾತ್ರ ಮಾಡಿ ಸಾಯಬೇಕು ಅಂತ ವಿಚಾರ ಮಾಡಿದ್ದೆ. ನಾ ಹೇಳಿದೆ, ನಾನು ಅಣ್ಣವ್ರ ಫಾಲೋವರ್ ಅಂತ, ನಾವು ರಾಜಣ್ಣ ಅವ್ರ ಫಾಲೋವರ್. ಒಂದರ ಸಿನಿಮಾದಾಗ ಪಾತ್ರ ಮಾಡಿ ಸಾಯ್ಬೇಕು ಅಂತ ಆಸೆ ಇತ್ತು. ಆಮೇಲೆ ಅಲ್ಲೆಲ್ಲ ಆರ್ಟಿಕಲ್ ನೋಡ್ತಿದ್ದೆ. ಜಯಂತಿ ಅವ್ರನ್ನ ನೋಡಿದೆ, ಅಲ್ಲೇ ನೋಡಿದ್ಮೇಲೆ ನಿರ್ದೇಶಕರು ಅವ್ರನ್ನ ಕರ್ಕೊಂಡ್ರು. ಜಯಮಾಲ ಮಂಗಳೂರಿನಲ್ಲಿ ಒಂದು ಶೂಟಿಂಗ್ ನಾಗ ನೋಡಕ್ ಬಂದಿದ್ರು, ಅವ್ರನ್ನ ಕರ್ಕೊಂಡ್ರು, ಇವ್ರನ್ನ ಕರ್ಕೊಂಡ್ರು ಅಂತ ಕೇಳ್ತಿದ್ರಲ್ಲ, ಅದೇನೋ ಒಂದು ಆಸೆ. ನಮ್ಮನ್ನು ಹಂಗೆ ಯಾರ ನಿರ್ದೇಶಕರು ನೋಡಿ ಕರೀಲಿ ಅಂತ. ನಾನು ಆಕ್ಚುಲಿ ಮನಸ್ಸು ಮಾಡಿದ್ರೆ ಮುಂಚೆನೆ ಒಂದು 10-15 ವರ್ಷದ ಹಿಂದೆನೆ ನಾನು ಚಿತ್ರರಂಗ ಸೇರ್ಬೋದಿತ್ತು. ಹೋಗಿ ಭೇಟಿಯಾಗಿ ಮಾತಾಡಿ ಹಾಗೆ ಮಾಡ್ಲಿಲ್ಲ, ಹುಚ್ಚಿತ್ತಲ್ಲ ಅವ್ರಾಗ ಕರೀಲಿ ಅಂತಂದು. ಮೂಡಲ ಮನೆ ನಡೀತಾ ಇತ್ತು. ಮೂಡಲ ಮನೆಯೊಳಗ ಕುಲಕರ್ಣಿ ಪಾತ್ರ ನಂದು, ಸೈಲೆಂಟ್ ವಿಲನ್ ಪಾತ್ರ. ಅದು ಒಂದು ಸೈಕಲ್ನಾಗ ಯಮುನಾ ಮೂರ್ತಿ ಅವ್ರ ಜೊತೆ ಸೈಕಲ್ ಹಿಡ್ಕೊಂಡು ಹೋಗುವಂತ ಒಂದು ಪಾತ್ರ. ಅದಕ್ಕೆ ಈ ಕಡೆ ಎಸ್ ನಾರಾಯಣ ಅವರು ಚಂಡ ಅಂತ ಒಂದು ಸಿನಿಮಾಕ್ಕ ಒಬ್ಬ ಹೊಸ ವಿಲನ್ ತರಬೇಕು ಅಂತ ಅವ್ರು ವಿಚಾರ ಮಾಡ್ತಾ ಇದ್ರಂತೆ. ಏನೋ ಸ್ಕ್ರಿಪ್ಟ್ ಬರೋದು ಕೈ ಹಿಂಗ್ ಮಾಡ್ಕೊಂಡು ಏನೋ ಹಿಂಗ್ ಟಿಕ್ ಅಂತಂದು ಇದು ಹಚ್ಚಿದ್ರು, ಟಿವಿ ಚೇಂಜ್ ಮಾಡ್ತಾ ಹೋದಾಗ ಇದು ಮೂಡಲ ಮನೆ ಬರ್ತಾ ಇತ್ತು. ಅವಾಗ ನಾ ಬರ್ತಾ ಇದ್ದೆ, ನಿಂತು ನೋಡಿದವರು ಇಮಿಡಿಯೇಟ್ ಅವ್ರ ಅಸೋಸಿಯೇಟ್ ಸೋಮರಾಜ್ ಅಂತಂದು, ಇಲ್ಲಿ ನೋಡು ಏನಂತ, ಈ ಮನುಷ್ಯ ನನಗೆ ಬೇಕು ಅಂತ, ವಿಲನ್ ಪಾತ್ರಕ್ಕೆ ಇವನೇ ಬೇಕು ಅಂತ. ಅಂದ್ಮೇಲೆ ಅವ್ರು ಏನ್ ಮಾಡ್ಯಾರ, 18-20 ದಿವಸ ನಾನು ಎಲ್ಲ ದುಡುಕ್ತಾರ ಪಾಪ, ಎಲ್ಲೆಲ್ಲೋ ಹುಡುಕಿ ಲಾಸ್ಟಿಗೆ ಕೇಸಲ್ ಸ್ವಾಮಿ ಅವ್ರ ಜೊತೆ, ಅವರು ಮೂಡಲ ಮನೆಯೊಳಗಿದ್ರಲ್ಲ, ಕೇಸಲ್ ಸ್ವಾಮಿ ಅವ್ರ ಹತ್ರ ಹೋಗ್ಯಾರ ಅವರು ಅಸಿಸ್ಟೆಂಟ್ ಸೋಮರಾಜ್. ಅಲ್ಲೇ ಇಲ್ಲ ಜಾಡ್ರ ಅವ್ರ ನಂಬರ್ ಐತಂತ ಅವ್ರು ನನ್ ನಂಬರ್ ಕೊಟ್ಟು ಕೇಸಲ್ ಸ್ವಾಮಿ ಅವರ ನನ್ಗೆ ಫೋನ್ ಮಾಡಿ, ಜಾಡ್ರವ್ರೇ ನಿಮ್ ಅದೃಷ್ಟ ಕೊಲಾಯಿಸ್ತು, ಸಿನಿಮಾ ಮಾಡ್ಬೇಕಂತಿದ್ದಲ್ಲ, ಎಸ್ ನಾರಾಯಣ ನಿಮ್ಗೆ ಒಳ್ಳೆ ರೋಲ್ ಕೊಡ್ತಾರಂತೆ, ಗುರುಗಳೆಲ್ಲ ನಿಮ್ಮ ಆಶೀರ್ವಾದ ಅಂತ. ಆಮೇಲೆ ಅದ್ ಮಾತಾಡ್ತಾರ ಅಂದ್ಮೇಲೆ ಅವ್ರು ಮಾತಾಡಿದ್ರು, ಕರೆಸಿದ್ರು. ಸೀದಾ ಹೋದ ತಕ್ಷಣ ನೀವ್ ಮಾಡ್ತೀಯಪ್ಪ, ಗಡ್ಡ ಬಿಟ್ಬಿಡು, ನೀನ್ ಒಳ್ಳೆ ದೇವ್ರು ಒಳ್ಳೆ ಹೇರ್ ಕೊಟ್ಟಿದೆಲ್ಲ ಕೂದ್ಲ, ಏನ್ ತೊಂದ್ರೆ ಇಲ್ಲ, ಬಂದ್ಬಿಡು. ಸರ್ ಮತ್ತೆ ಸ್ಕ್ರೀನ್ ಟೆಸ್ಟ್ ಮಾಡ್ತಿರಲ್ರಿ, ಏನ್ ಟೆಸ್ಟ್ ಮಾಡೋದು ಬೇಡ, ಎಲ್ಲ ನಿನ್ ಕಡೆ ಐತೆ, ಹೋಗುದು. ಇಮಿಡಿಯೇಟ್ ಹೋದು ಮಾಡಿದ್ವಿ. ಒಳ್ಳೆ ಅನುಭವ, ದೇವ್ರ ಆಸೆ ಕೊಟ್ಟಿದ್ದ. ಆಮೇಲೆ ನನಗೂ ಆ ಕಮಿಟ್ಮೆಂಟ್ ಇತ್ತು, ಶಿಸ್ತಿತ್ತು, ಮಾಡ್ಬೇಕಂತ ಆಸೆ ಇತ್ತು. ಅವ್ರು ಎಂತೆಂತ ದೊಡ್ಡ ಡೈಲಾಗ್ ಹೇಳಿದ್ರು, ಪ್ರಥಮ ಸಿನಿಮಾದಾಗಾದ್ರು ಒಂದೇ ಟೇಕ್ನೊಳಗೆ ತೊಗೊಂಡ್ಬಿಡ್ತಿದ್ದೆ. ಕಡೆಗೆ ಅವ್ರು ನನ್ನ ಸೋಮಣ್ಣ ಒನ್ ಟೇಕ್ ಸೋಮಣ್ಣ ಅನ್ನಕತ್ತು. ಯಾವಲ್ಲ ಇವನು ಇನ್ಸ್ಪೆಕ್ಟರ್ ಮಾಡಿದವನು, ಹೆಂಗ್ಲ ಒಳಗ್ ಬಂದ, ನನ್ ತಮ್ಮಂದ್ರ ಹೆಂಗ್ಲ ಮುಟ್ಟಿದ ಇವನು. ಸಾವುಕಾರ ನನಗೆ ಕ್ಷಮಿಸ್ಬಿಡಿ ಸಾವುಕಾರ, ನಿಮ್ ತಮ್ಮದಿರಿಗೆಲ್ಲ ತುಂಬಾ ಮಡಗ್ಬಿಟ್ಟೆ. ನಿಮ್ ಹುಡುಗಿ ಪುಸ್ತಕದಿಂದ ಒಂದ್ ಕಾಗದ ಬಿದ್ದೋಯ್ತು, ಎತ್ಕೊಟ್ಟೆ, ಕೊಟ್ಟಿ ತಪ್ಪು ಅಂತ ಚಿಕ್ಕ ಯಜಮಾನ್ರು ಹೊಡೆದ್ರು, ಅದಕ್ಕೆ ನಾನ್ ಮಡಗ್ದೆ. ಅವ್ರು ಹೊಡೆದ್ರು,
ನಾನ್ ಮಡಗ್ದೆ ಲೆಕ್ಕಾಚಾರ ಸರಿ ಹೋಯ್ತಲ್ಲೂರ. ಅದಾದ್ಮೇಲೆ ಇನ್ನಿಬ್ರು ಬಂದ್ರು. ನೋಡ್ದ ಹಿಂಗೆ ನಂಗೂ ಕೋಪ ಬಂದಿದ್ದು. ನಿಮ್ಗೆ ಹೆಂಗ್ ನನ್ ಕೊಂಡ್ಬಿಡ್ಬೇಕು ಅಂತ ಕೋಪ ಬರ್ತದೋ ಹಂಗೆ ನನ್ಗೂ ಬಂದಿದ್ದು. ಅದಕ್ಕೆ ತೆಗ್ದಾಡ್ ಮಾಡಿದ್ದೆ. ಏನ್ರಿ ಅವ್ನ್ ನೋಡಿದ್ರೆ ಮಾತಾಡ್ತಾ ಹೋಗ್ತಾನೆ ಇದ್ದಾನೆ, ನೀವ್ ನೋಡಿದ್ರೆ ಸುಮ್ನೆ ನಿಂತ್ಕೊಂಡ್ಬಿಟ್ರಲ್ಲ. ಸುಮ್ಮನೆ ಅಲ್ಲ ಅವನು ಅನ್ಯಾಯ, ಸಮಸ್ಯೆ, ಕಣ್ಣೀರು ಇದನ್ನೆಲ್ಲ ಸರಿಪಡಿಸೋಕೆ ಸರ್ಕಾರ ಇದೆ. ಯಾಕ್ರಿ ಬೇಕು ನಿಮ್ಗೆ? ಯಾರು ಕೊಟ್ಟು ನಿಮ್ಗೆ ಅಧಿಕಾರ? ನಿಮ್ ಸರ್ಕಾರ ಜನರ ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸ್ಬಿಟ್ರೆ ಇವ್ರಿಗೆ ಯಾವ ಕೆಲಸನೂ ಇರೋದಿಲ್ವಲ್ಲ. ಒಬ್ಬ ತಹಶೀಲ್ದಾರ್ ಹತ್ರ ಒಂದೇ ಒಂದ್ ಸಹಿ ಮಾಡಿಸೋಕೆ 1 ತಿಂಗಳು ಅಲಿಬೇಕಾಗತ್ತೆ. ಮೇಲೆ ಅದೇನೋ ಕೊಡಬೇಕಾಗತ್ತೆ. ಒಬ್ಬ ದಿನಗೂಲಿ ನೌಕರ ಒಂದು ಸಹಿಗೋಸ್ಕರ 1 ತಿಂಗಳು ಅಲಿತಿದ್ರೆ ಅವನ್ ಮನೆ ಜೀವನ ನಡೆಯೋದಾದ್ರೆ ಹೇಗೆ ಸಾಹೇಬ್ರೆ? ಅದೇ ಕೆಲಸನ ನಮ್ ಗೌರವ್ ಒಂದೇ ನಿಮಿಷದಲ್ಲಿ ಮಾಡಿಸ್ಕೊಡ್ತಾರೆ. ಒಬ್ಬ ರೈತನ ಜಮೀನ ಒದ್ದು ಕಸ್ಕೋತಾರೆ. ಹೆಣ್ಮಕ್ಳು ನೀರ್ ತರಕ್ ಹೋದ್ರೆ ಹೊತ್ಕೊಂಡು ಹೋಗಿ ಕೆಡಿಸ್ಬಿಡ್ತಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಅಂಥ ಸಮಯದಲ್ಲಿ ನೀವು ಬಂದು ಕಾಪಾಡಲ್ಲ ಸಾಹೇಬ್ರೆ. ಮುಖ್ಯವಾಗಿ ಪ್ರತಿಯೊಬ್ಬ ರೈತನು ತನ್ನ ಸ್ವಂತ ಜಮೀನಲ್ಲಿ ದುಡಿತಾನೆ, ತಿಂತಾನೆ. ಯಾರು ಯಾರ ಹತ್ರನೂ ಜಿತ ಮಾಡ್ತಿಲ್ಲ. ಎಲ್ಲ ಮಾಡೋದು ಜನರ ಒಳ್ಳೇದಕ್ಕಾಗಿ, ಬಡತನ ನಿರ್ಮೂಲನಕ್ಕಾಗಿ. ನಾನು ಏನ್ ಮಾಡಕ್ ಏನಯ್ಯ ನೀನ್ ಜನಕ್ಕೆ ಒಳ್ಳೇದ್ ಮಾಡೋದು? ಇಂಥ ಗೂಂಡಾಗಳೆಲ್ಲ ಸಾಕೊಂಡ್ಬಿಟ್ಟು ಜನಕ್ಕೆ ಅನ್ಯಾಯ ಮಾಡ್ತಾ ಇದೀಯ ನೀನು. ಇಲ್ಲಿ ಟಿವಿ ಇಂಟರ್ವ್ಯೂ ಬೇರೆ ಕೊಡ್ತೀಯ. ಇವ್ರು ಬಡವರು. ಅದು ಅಣ್ಣ ಇಲ್ಲೇ ಕತ್ತರ್ಸಾಕ್ಲ ಸುಮ್ಕಿರು. ಇದೆಲ್ಲ ಪೊಲಿಟಿಕಲ್ ಗಿಮಿಕ್ಸು. ನೋಡ್ತಾ ಇರಿ ನಾನು ಹೆಂಗ್ ರಿವರ್ಸ್ ಹೊಡಿತೀನಿ ಅಂತ. ಪ್ರಚಾರನ ತಾತ ತೆಗಿರಿ ಎಲ್ಲರೂ ನೋಡ್ಲಿ ತೆಗಿರಿ. ತಾತ ನಾನೇನಾದ್ರು ತಪ್ಪು ಮಾಡಿದ್ರೆ ನಿಮ್ ಚಪ್ಪಲಿ ತಕೊಂಡು ಕಿತ್ತೋಗೋ ಗಂಟೆ ಹೊಡಿರಿ ತಾತ. ಹೊಡಿರಿ ತಾತ. ನನ್ಗೆ ಗೊತ್ತು ಇವನು ನನ್ನ ಮುಖಕ್ಕೆ ಮಸಿ ಬೆಳಿಲಿಕ್ಕೆ ಬಂದಿರೋ ಆಪೋಸಿಷನ್ ಪಾರ್ಟಿ ವ್ಯಕ್ತಿ. ಏನ್ ಹೇಳ್ತಾ ನನ್ನ ಜನಪ್ರಿಯತೆ ಸಹಿಸ್ತೀರಾ ಮಾಡಿರೋದು ಕುತಂತ್ರ. ಏನ್ ಹೇಳ್ತಾ ಇದ್ದೀರಾ ನೀವು? ಹೊಡಿಯೋ ನಿನ್ ಸಮಾಧಾನ ಆಗಂಗಿದ್ರೆ ಹೊಡಿಯೋ. ದಾದಾ ನಮಸ್ಕಾರ ದಾದಾ. ಚೆನ್ನಾಗಿದ್ದಾರ ದಾದಾ? ಪಾರ್ಟಿ ಪ್ರೆಸಿಡೆಂಟ್ ನನಗೆ ಫೋನ್ ಮಾಡಿದ್ರು. ಜನಬೆಂಬಲ ನಿನಗೆ ಇದೆ, ಅದಕ್ಕೆ ಈ ರೇಸ್ ಸೀಟು ನನಗೆ ಕೊಡ್ತೇನೆ ಅಂದ್ರು. ಈಗೇನ್ ಮಾಡೋಣ ಅಂತೀಯ? ದಾದಾ ನೀವು ಕಿಂಗ್ ಮೇಕರ್ ದಾದಾ. ಕಿಂಗ್ ಆಗಕ್ ಹೋಗ್ಬಾರ್ದು. ಆಗ್ಲೇಬೇಕು ಅಂದ್ರೆ ಗುರುಗಳು ಗುರಿ ಇಟ್ಟ ಮೇಲೆ ಗುರಿ ತಪ್ಪುತ್ತ ದಾದಾ. ದಾದಾ ನಿಮ್ಮಿಷ್ಟನೇ ನನ್ನಿಷ್ಟ ದಾದಾ. ನೀವು MLA ಆಗ್ಬಿಡಿ ದಾದಾ. ನಾನು ನಿಮ್ಮ ಪಾದದಡಿಯಲ್ಲಿನ ಹೂವಾಗಿರ್ತೀನಿ ದಾದಾ. ನೋಡಿದ್ರೇನು ಶಿಷ್ಯ ಅಂದ್ರೆ ಹೀಗಿರ್ಬೇಕು. ಇವನು ನಿನ್ನೇನು ನಾಯಿನೇ, ಇವತ್ತು ನಾಯಿನೇ, ಮುಂದಿನ ಜನ್ಮ ಅಂತ ಒಂದಿದ್ರೆ ಅವಾಗ್ಲೂ ನನ್ ಕಾಲು ಹೊತ್ತೋ ನಾಯಿನೇ. ಆ ವೀರ ಪರಂಪರೆ ಒಳಗೂ ಹಂಗ ಮಾಡಿದ್ರು. ಮುಂದೆ ನಾನು ದೊಡ್ಡ ಸೂಪರ್ ಒಳಗೂ ಹೋದ್ರು. ಆಮೇಲೆ ಇಲ್ಲೇ ಇವ್ರ ಜೊತೆ ದುನಿಯಾ ವಿಜಿ ಜೊತೆ ಮಾಡ್ಕೊಂಡೆ. ವೀರ ಪರಂಪರೆ ಒಳಗ ಅಂಬರೀಶ್ ಅವ್ರ ಜೊತೆ ಮಾಡಿದೆ, ಐಂದ್ರತಾರ್ ರಾಯ್ ಜೊತೆ ಮಾಡಿದೆ, ಸುದೀಪ್ ಜೊತೆ ಮಾಡಿದೆ, ಸರಣ್ ಜೊತೆ ಮಾಡಿದೆ, ಉಪೇಂದ್ರ ಅವ್ರ ಜೊತೆ ಸೂಪರ್ ಮಾಡಿದೆ. ಹಂಗೆ ಮುಂದೆ ಹೋಗ್ತಾ 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 ಗಾಂಧಿನಗರದ ಒಳ್ಳೆ ಅವಕಾಶ ಸಿಕ್ತು. ಎಲ್ಲದಕ್ಕಿಂತ ಜಾಸ್ತಿ ನನ್ನ ಪ್ರೇಕ್ಷಕರೆಲ್ಲ ನಂಗೆ ಆಶೀರ್ವಾದ ಮಾಡಿದ್ರು. ನಂಗೆ ಎಲ್ಲಿ ಕಂಡ್ರೆ ಅಲ್ಲಿ ಬರ್ತಿದ್ರು, ಸೈ ಮಾಡಿಸ್ಕೊಂತಿದ್ರು, ಆಮೇಲೆ ಇದು ಮಾಡ್ತಿದ್ರು. ಅದೇ ನನಗೆ ಇವತ್ತು ಒಂದು ಮೋಟಿವೇಶನ್, ಅದ ನನಗೆ ವಿಟಾಮಿನ್ ಅಂತ ಹೇಳ್ಬೋದು. ಅದು ಬೆಳೀತಾ ಹೋಯ್ತು. ಆಶೀರ್ವಾದ, ಎಲ್ಲರ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ. ಹೀಗಾಗಿ ನನ್ನ ಚಿತ್ರರಂಗಕ್ಕೆ ಕರ್ಕೊಂಡು ಹೋದವರು ನನ್ನ ಗುರುಗಳಾದ ಎಸ್ ನಾರಾಯಣ ಅವರು ಅಂತ ನಾ ಇಲ್ಲಿಂದ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಮ್ಮ ಪ್ರಯತ್ನ. ತುಂಬಾ ಸಂತೋಷ ಸರ್. ಈಗ ನಾಟಕದ ಅನುಭವಗಳನ್ನು ಹಂಚ್ಕೊಂಡ್ರಿ, ಚಲನಚಿತ್ರದ ಅನುಭವಗಳನ್ನ ನೀವು ಹಂಚ್ಕೊಂಡ್ರಿ. ಈಗ ನಾವು ನಾಟಕದಲ್ಲಿ ಪ್ರೇಕ್ಷಕರು ನಮ್ಗ ನಿಮ್ ಪಾತ್ರಧಾರಿಗಳಿಗೆ ನಿಮ್ಮ ರಿಸಲ್ಟ್ಸ್ ಅನ್ನ ಅಲ್ಲೇ ನಿಮ್ಮ ಎದುರುಗಡೆನೆ ಕೊಡ್ತಾರೆ. ಈ ಚಲನಚಿತ್ರದೊಳಗೆ ಏನಾಗ್ತದ ಅಂದ್ರ ನೀವು ಪ್ರೇಕ್ಷಕರ ಜೊತೆಗೆ ಪ್ರೇಕ್ಷಕರಾಗಿ ಕುಳಿತಾಗ ನಿಮ್ಮ ರಿಸಲ್ಟ್ ಅವಾಗ ಗೊತ್ತಾಗುತ್ತೆ. ಸೊ ಈ ನಾಟಕ ಮತ್ತು ಚಲನಚಿತ್ರಕ್ಕೆ ಎರಡಕ್ಕೂ ನೀವು ಕಂಪೇರ್ ಮಾಡಿದ್ರೆ ನೀವು ಯಾವ್ದ ರಂಗದ ಬಗ್ಗೆ ಹೆಚ್ಚಿಗೆ ಹೇಳೋಕೆ ಇಷ್ಟಪಡ್ತೀರಿ? ಇದ್ರ ಒಂದು ವಿಶೇಷ ಡಿಫರೆನ್ಸ್ ಮಾಡ್ಬೋದು ನಾಟಕ ಮತ್ತೆ ಚಲನಚಿತ್ರ. ನಾಟಕ ರಿಯಲ್ ಲೈಫ್, ಚಲನಚಿತ್ರ ರಿಯಲ್ ಲೈಫ್. ರಿಯಲ್ ಲೈಫ್ಗೂ ಬಹಳ ವ್ಯತ್ಯಾಸ ಇದೆ. ಇಲ್ಲೇ ನಾಟಕದೊಳಗ ನಾಟಕ ರಂಗದ ಮೇಲೆ ನಿಂತ್ಕೊಂಡು ನಾನು ನಾಟಕ ಪ್ರದರ್ಶನ ಮಾಡಬೇಕಾದ್ರೆ, ನಾಟಕದೊಳಗೆ ಆಕ್ಟಿಂಗ್ ಮಾಡಬೇಕಾದ್ರೆ ನಂಗೆ ಜಗತ್ತೇನಂತ ಗೊತ್ತಿರುವುದಿಲ್ಲ.
ನನ್ನ ಹೆಂಡರ ಮಕ್ಕಳು ಯಾರು ಅಂತ ಗೊತ್ತಿರುವುದಿಲ್ಲ, ನನಗೇನು ಗೊತ್ತಿಲ್ಲ. ನಂಗೆ ಆ ಪಾತ್ರ ಗೊತ್ತು, ನಂಗೆ ಪ್ರೇಕ್ಷಕರು ಗೊತ್ತು. ಆ ಪಾತ್ರದಾಗ ನಾನು ಲೀನ್ ಆಗಿರ್ತೇನೆ. ಪ್ರೇಕ್ಷಕರು ನಂಗೆ ಚಪ್ಪಾಳೆ ಹೊಡಬೇಕು, ನಂಗೆ ಖುಷಿ ಆಗಬೇಕು. ಪ್ರೇಕ್ಷಕರು ಹೆಂಗ ರಂಜಿಸ್ಬೇಕು ಆ ಆಸೆ ಇರ್ತದೆ. ಇಲ್ಲೇ ಏನಾಗ್ತದೆ ಅಂದ್ರೆ ರಿಯಲ್ ಲೈಫ್ ಚಲನಚಿತ್ರ ಶೂಟಿಂಗ್ನಾಗ ಕ್ಯಾಮರಾ ಮುಂದೆ ನಿಂತಾಗ ನಂಗೆ ಜಗತ್ತು ಗೊತ್ತಿರುವುದಿಲ್ಲ. ಕ್ಯಾಮರಾ ಮುಂದೆ ಕುಂತಾಗ ಅದು ನಮ್ಗೆ ಸೆರೆ ಹಿಡಿತಿರ್ತಲ್ಲ. ಈಗ ಕ್ಯಾಮರಾ ಮುಂದೆ ನಾವು ಆಕ್ಟ್ ಮಾಡಬೇಕಾದ್ರೆ ನಮ್ಗೆ ಹೆಂಡ್ರು ಮಕ್ಕಳು ಜಗತ್ತು ಏನು ಗೊತ್ತಿರೋದಿಲ್ಲ. ಮುಂದೆ ನಾವು ಹಿಡ್ಕೋಬೇಕು, ಡೈರೆಕ್ಟರ್ಗೆ ಖುಷಿ ಮಾಡಿಸ್ಬೇಕು, ಪ್ರೊಡ್ಯೂಸರ್ ಖುಷಿ ಮಾಡಬೇಕು, ಪ್ರೇಕ್ಷಕರ ಮುಂದೆ ಹೆಸರು ತಗೋಬೇಕು, ಚಪ್ಪಾಳೆ ಹೊಡಿಬೇಕು. ಇದೇ ಒಂದು ಖುಷಿ. ಹಿಂಗಾಗಿ ರಿಯಲ್ ಲೈಫಿಗೂ ಈ ಡಿಫರೆನ್ಸ್ ಅನ್ನ ನಾ ಹೇಳ್ತೇನೆ. ಬಟ್ ಎರಡೂ ಪರಮಾನಂದಗಳೇ. ನಾನಿಲ್ಲಿ ನಾಟಕನೂ ದೊಡ್ಡದು ಅಂತ ಅನ್ನಕ್ ಸಾಧ್ಯ ಇಲ್ಲ, ನನಗೆ ಚಲನಚಿತ್ರನೂ ಅನ್ನಕ್ ಸಾಧ್ಯ ಇಲ್ಲ. ಅದ್ರ ಒಂದು ಮಾತ್ರ ಗಂಟೆ ರಂಗಭೂಮಿಯ ಅನುಭವ ಇದ್ರೆ ಸಿನಿಮಾದಲ್ಲಿ ನಟನೆ ಮಾಡಕ್ ಈಜಿ ಆಗ್ತದೆ. ರಂಗಭೂಮಿಯ ಅನುಭವದ ಜೊತೆಗೆ ಆಕಾಶವಾಣಿ ನಾಟಕಗಳ ಅನುಭವ, ಬಾನುಲಿ ನಾಟಕಗಳ ಅನುಭವ, ಧ್ವನಿಗಳ ಏರಿರ್ತಾ ಇತ್ತಂದ್ರೆ ಚಲನಚಿತ್ರೊಳಗಾದ್ರೂ ಫುಲ್ ಪ್ಲಸ್ ಪಾಯಿಂಟ್. ಅದನ್ನ ಮಾತ್ರ ನೀವಂದ್ರೆ ಹಂತ ಹಂತವಾಗಿ ಬೆಳಕೋತ ಬಂದ್ರಿಂದ ನಿಮಗೆ ಇಷ್ಟೊಂದು ಬೆಳೆಯಲಿಕ್ಕೆ ಅವಕಾಶ. ಆಯುಷ್ಯ ಇನ್ನೊಂದೇನಂದ್ರೆ ನನ್ನ ವೃತ್ತಿ ಒಂದು, ಪ್ರವೃತ್ತಿ ಒಂದು. ವೃತ್ತಿ ಯಾವಾಗ ಭಾರತೀಯ ಜೀವಮಾನ ನಿಗಮದಲ್ಲಿ ನೌಕರಿ ಮಾಡ್ತಿದ್ದೆ. ಅಲ್ಲಿ ಮುಂಜಾನೆ 10 ರಿಂದ 6 ತನಕ ಅಲ್ಲಿ ನೌಕರಿ ಮಾಡ್ಬೇಕು. ಹೆಚ್ಚಿಗೆ ಇದ್ರೆ ರಾತ್ರಿ 8 ತನಕ ಮಾಡ್ಬೇಕು, ಒಮ್ಮೆ 10 ಗಂಟೆ ಒಮ್ಮೆ ಬೆಳತನಕ ಮಾಡ್ಬೇಕು. ಅಲ್ಲೇ ಕೆಲಸ ಮಾಡ್ತಾನೆ. ಸಿಕ್ಕಂತ ನನ್ನ ಒಂದು ಅವಕಾಶದೊಳಗ ನಾ ಇಷ್ಟೆಲ್ಲ ಮಾಡ್ಲಿಕ್ಕೆ ಅವಕಾಶ. ಅವಾಗ ಭಾರತೀಯ ಜೀವಮಾನ ನಮ್ಗ ಪರ್ಮಿಷನ್ ಕೊಡ್ತು. ನಾ ಮಾಡ್ಕೊಂತಾನೆ ಹೋದೆ. ಮಾಡ್ತಾ 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 ಮುಂದೆ ಆಫೀಸರ್ ಆದ್ಮೇಲೆ ರಂಗ ಎಲ್ಲ ದೂರ ಆಗ್ಬಿಡ್ತದೋ, ನಮ್ ಸಿನಿಮಾ ರಂಗ ಎಲ್ಲ ದೂರ ಆಗ್ತದೋ ಅಂತ ಭಯ ಬಂದ್ಮೇಲೆ ಅದಕ್ಕೆ ನಾ ಏನ್ ಮಾಡಿದೆ, ನಾನು ವಾಲಂಟಿಯರ್ ರಿಟೈರ್ಮೆಂಟ್ ಕೊಟ್ಟು ಹೊರಗಡೆ ಬಂದು ಮತ್ತೆ ಈ ಚಿತ್ರರಂಗದಲ್ಲಿ ರಂಗಭೂಮಿಯಲ್ಲಿ ಮಾಡ್ತಾ ಇದ್ದೇನೆ. ಬಟ್ ಎರಡೂ ಸಂತೋಷ, ಎರಡೂ ಆಯುಷ್ಯ ವೃದ್ಧಿ. ನನ್ಗೆ ಯಾವ್ದಾರ ಒಂದು ರಂಗಭೂಮಿಯಲ್ಲಿ ಸಿಕ್ಕಾಗ ಆಯುಷ್ಯ ವೃದ್ಧಿ ಆಗ್ತದೆ, ಸಿನಿಮಾ ಒಂದು ಸಿಕ್ಕಾಗ ಅಷ್ಟಾಗ್ತದೆ. ಅಂತದಾಗೆಲ್ಲ ಪ್ರೇಕ್ಷಕರು ಬಂದು ಬಹಳ ಚಲೋ ಮಾಡಿದ್ರಿ ಅಂದ್ಬಿಟ್ರೆ ಮುಗಿದೋದು ನಮ್ಮ ಆಕಾಶ ಮೂರಗೆ. ತುಂಬಾ ಸಂತೋಷ ಸರ್. ಸರ್, ಇನ್ನೊಂದು ವಿಷಯ, ನೀವು ಪ್ರಿಯಾಂಕಾ ಚಲನಚಿತ್ರದಲ್ಲಿ ನೀವು ವಕೀಲ ವೃತ್ತಿಯನ್ನೇ ಪಾತ್ರದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಮಾಡಿ. ನಿಮ್ಮ ನಿಜ ಜೀವನದಲ್ಲಿಯೂ ನೀವು ವಕೀಲ ವೃತ್ತಿಯನ್ನೇ ನಿಭಾಯಿಸ್ತಾ ಇದ್ರಿ. ಸೊ ಈ ವೃತ್ತಿ ಮತ್ತೆ ಪ್ರವೃತ್ತಿಗೆ ನೀವೇನ ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಇದು ಅದೃಷ್ಟ ಹೆಂಗ ಕೂಡಿ ಬಂತು ನೋಡ್ರಿ. ಬುದ್ಧಿವಂತ ಫಿಲ್ಮಿನ ಡೈರೆಕ್ಟರ್ ರಾಮನಾಥ್ ಋಗ್ವೇದಿ ಅನ್ನೋರು ನನಗೆ ರಿಕಮೆಂಡ್ ಮಾಡಿದ್ರು. ಬುದ್ಧಿವಂತ ಪಿಕ್ಚರ್ ಪ್ರೊಡ್ಯೂಸರ್ನೇ ಈ ಪ್ರಿಯಾಂಕಾ ಪಿಕ್ಚರ್ ಪ್ರೊಡ್ಯೂಸರ್. ಅವರು ಮಾಡಿದ್ಮೇಲೆ ಅವ್ರು ನನ್ಗೆ ಕರೆಸಿದ್ರು. ನಾವು ಮೈಸೂರಿಗೆ ಹೋದ್ವಿ. 5 ದಿವಸ ಶೂಟಿಂಗ್ ಇತ್ತು. ಮೈಸೂರಿಗೆ ಹೋದ್ಮೇಲೆ ಅಲ್ಲಿ ನನ್ಗೆ ಗೊತ್ತಾಯ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ರೋಲ್ ನಂದು ಅಂತ. ವಿಶೇಷವಾಗಿ ನೀನೇ ಬೇಕು ಅಂತ ನನ್ನೇ ಇದು ಮಾಡ್ಕೊಂಡು ಕರೆಸಿದ್ರು ಅವರು. ಎಷ್ಟು ಒಂಥರ ಅದೃಷ್ಟ ಅಂದ್ರೆ, ನಾನು LIC ನೌಕರಿ ಬಿಟ್ಟಿದ್ದೆ, ವಾಲಂಟಿಯರ್ ರಿಟೈರ್ಮೆಂಟ್ ಕೊಟ್ಟು. ಇನ್ನು ನಾ ಬೆಂಗಳೂರಿಗೆ ಹೋಗಿ ಸನದ್ ತಗೊಂಡ್ಬರ್ಬೇಕು. ನನ್ನ ವಕೀಲಿಗೆ LLB ಆಗಿದ್ದಲ್ಲ, ವಕೀಲಿಗೆ ಸನದ್ ತಗೊಂಡ್ಬರ್ಬೇಕಂತಂದು ನಾವು ವಕೀಲ ಡ್ರೆಸ್ ಆಲ್ರೆಡಿ ಹೊಲಿಸ್ಕೊಂಡಿದ್ದೆ. ಹೊಲಿಸಿ ಮೇಲೆ ಸನದ್ ತರಕ್ ಹೋಗ್ಬೇಕು ಅನ್ನೋದ್ರಾಗ 3 ದಿವಸ ಮುಂಚೆನೆ ಈ ಸಿನಿಮಾ ಕಾಲ್ ಬಂತು, ನಿನ್ ವಕೀಲ ರೋಲ್ ಅದಂತ. ನಾ ಏನ್ ಹೊಸ ಡ್ರೆಸ್ ಹಾಕೊಂಡಿದ್ದಲ್ಲ, ಅವನ್ನ ತಗೊಂಡು ಅಲ್ಲಿ ಹೋದೆ, ಯೂಸ್ ಮಾಡಿದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ರೋಲು, ಅದು ಪ್ರಕಾಶ್ ರಾಯರ್ ಜೊತೆ ಮಾಡೋದು ಬಂತು. ಒಳ್ಳೆ ಒಂದು ಅನುಭವ, ಒಳ್ಳೆ ಒಂದು ಇದು ಅದೃಷ್ಟ. ಅಲ್ಲಿ ನಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ರೋಲ್ ರೀಲ್ ನಲ್ಲಿ ಮಾಡಿದ್ಮೇಲೆ ಬಂದಿಲ್ಲ ರಿಯಲ್ ಲೈಫ್ ನಲ್ಲಿ ವಕೀಲ. ಇದು ಒಂದು ಅದೃಷ್ಟನ ಅಂತ ಹೇಳ್ತಾನೆ. ಒಳ್ಳೆ ವಿಷಯ ಸರ್. ಸೊ ಇಷ್ಟೆಲ್ಲಾ ಕ್ಷೇತ್ರಗಳಲ್ಲಿ ನಿಮಗೆ ಸಂತೋಷವನ್ನ ಕೊಟ್ಟಂತಹ ಕ್ಷೇತ್ರ ಯಾವುದು ಸರ್? ನನಗೆ ಸಂತೋಷ ಕೊಟ್ಟಂತ ಕ್ಷೇತ್ರ ಯಾವುದು ಅಂತ ಹೇಳಿದ್ರ ಹೇಳಲಿಕ್ಕೆ ಬಹಳ ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ರಂಗ ಸಂತೋಷ ಕೊಟ್ಟಿದೆ. ಬಟ್ ನಾನಿನ್ನೂ ಯಾವುದೇ ಒಂದು ಪಾತ್ರದಲ್ಲಿ, ಯಾವುದೇ ಒಂದು ಕೆಲಸದಲ್ಲಿ ತೃಪ್ತಿ ಕಾಣಲಿಲ್ಲ. ಇನ್ನೂ ಮಾಡಬೇಕು, ಹೊಸದನ್ನೇನೋ ಮಾಡಬೇಕು ಅನ್ನೋ ಒಂದು ತವಕ ಇದೆ. ನಂಗೆ ತೃಪ್ತಿ ಇಲ್ಲ. ಒಂಥರ ಇದೇ ನಾ ಸತ್ತ ಅಂತರ್ಪಿಶಾಚಿಯಾಗಿ ಹುಡ್ತೇನೆ ಅನ್ನೋ ಟೈಪ್ನಾಗ ನನಗೆ ಎಲ್ಲೂ ಸಿಕ್ಕಿಲ್ಲ. ನಾ ಇನ್ನೂ ಕಲಿಬೇಕಾಗಿದೆ, ಭಾಳ ಕಲಿಬೇಕಾಗಿದೆ. ಎಲ್ಲೆಲ್ಲ ಹೋಗ್ಕೊಂಡು ಸಣ್ಣ ಮಕ್ಕಳು ಕಡೆ ಒಂದು ನಾಟಕ ಕೆಲಸ ಆಗೋದು ಅಲ್ಲಿಯೂ ಕಲಿಬೇಕು, ದೊಡ್ಡವ್ರ ಜೊತೆ ಹೋದ್ರೆ ಅಲ್ಲಿಯೂ ಕಲಿಬೇಕು, ಸಂಗೀತದಾಗ ಹೋದ್ರೆ ಅಲ್ಲಿ ಕಲಿಬೇಕು, ಸಿನಿಮಾದಾಗ ಹೋದ್ರೆ ಅಲ್ಲಿ ಕಲಿಬೇಕು. ಇನ್ನೂ ಕಲಿಬೇಕು, ಇನ್ನೂ ಏನೋ ಮಾಡ್ಬೇಕಂತ. ಬಟ್ ನನ್ನ ಆಸೆಯೊಳಗೆ, ತಲೆಯೊಳಗೆ ಏನೇನೋ ಬಹಳ ಯೋಜನೆಗಳು ಅದಾವು. ಅವು ಯಾಕೋ ಒಂದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದು ಯಾಕೆ ಬರ್ತಾ ಇಲ್ಲ ಅನ್ನೋದು ನಾನು ತಿಳಿಲೇ ಆಗ್ತಾ ಇಲ್ಲ. ಬಟ್ ಇನ್ನೂ ಇದರಲ್ಲಿ ನಾವು ಹೊಸಬ ಅನ್ನಿಸ್ತಾ ಇದೆ. ಇನ್ನೂ ಕಲಿಯೋದು ಭಾಳ ಇದೆ. ಬಟ್ ಕಾರ್ಯರೂಪದೊಳಗೆ ತರುವಂಥ ಪ್ರಯತ್ನ ನನ್ನ ಕೊನೆಯ ಉಸಿರು ತನಕ ನಾನು ಮಾಡ್ತೇನೆ ಅನ್ನೋ ಒಂದು
ಗ್ಯಾರಂಟಿ ನಾನು ಕೊಡ್ತೇನೆ. ನಿಮ್ಮಲ್ಲಿ ಸಾಕಷ್ಟು ಪ್ರತಿಭೆಗಳನ್ನ ನಾವು ನೋಡಿದ್ವಿ. ನಿಮ್ಮಲ್ಲಿಯ ಪ್ರತಿಭೆಗಳನ್ನ ಈ ನಮ್ಮ ಎಲ್ಲಾ ಕ್ಷೇತ್ರಗಳು ಪೂರ್ಣವಾಗಿ ಬಳಸ್ಕೊಂಡಿಲ್ಲ ಅಂತ ಹೇಳಿ ನನಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಅದ್ರ ಬಗ್ಗೆ ನೀವೇನ್ ಹೇಳಿಕ್ ಇಷ್ಟಪಡ್ತೀರಿ? ನಿಜ, ನನಗೂ ಬಹಳ ಸಲ ಅನಿಸ್ತೈತಿ ನಾನು ಅವಕಾಶ ವಂಚಿತನಾಗೇನಿ ಅಂತ. ಅದು ಮಾತ್ರ ಹೌದು. ನಿಜವಾಗ್ಲೂ ನಂಗೆ ಅವಕಾಶಗಳನ್ನು ಹುಡುಕ್ತಾ ಇದ್ದೀನಿ, ಅವಕಾಶಗಳು ಸಿಗ್ತಾ ಇಲ್ಲ. ಬೇರೆ ಬೇರೆ ಕಾರಣದಿಂದ. ಕೆಲವೊಮ್ಮೆ ಹೊಟ್ಟಿ ಕಿಚ್ಚನಿಂದ ಅವಕಾಶ ಸಿಗಲ್ಲ, ಕೆಲವೊಮ್ಮೆ ತಮ್ಮ ಸ್ವಾರ್ಥದಿಂದ ಅವಕಾಶ, ಕೆಲವೊಂದು ತಮ್ಮ ಜಾತೀಯತೆಯಿಂದ ಅವಕಾಶ ಸಿಗಲ್ಲ. ಏನೋ ಬೇರೆ 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 ಕಾರಣಗಳು ಅವಕಾಶ ಸಿಗಲ್ಲ. ಆ ಅವಕಾಶ ಸಿಗದೇ ಇದ್ದಾಗ ನನ್ನಲ್ಲಿ ಇರುವಂತ ಕಲಾವಿದ ಸುಮ್ಮನೆ ಒಳಕೊಂಡಿರುವಲ್ಲ. ನಾ ಬ್ಯಾಡಪ್ಪ ಮಲ್ಕೋ ಅಂದ್ರು ಅವ ಒಳಕೊಂಡಿರುವಲ್ಲ. ನಾನೇ ನನ್ನ ಅವಕಾಶಗಳನ್ನು ಹುಟ್ಟು ಹಾಕ್ಕೊಂತೀನಿ. ನಾನೇ ಏನೋ ಒಂದು ಕಾರ್ಯಕ್ಕೆ ತಗೊಂತೀನಿ. ನನಗಿದ್ದಂತ ಏನೊಂದು ಹಣದ ಒಂದು ಶಕ್ತಿ ಇದ್ರೆ ಆ ಶಕ್ತಿಯೊಳಗೆ ನನ್ನ ಹೆಂಡತಿ ಒಂದು ಸ್ಕೂಪ್ನಿಂದ ನಾನೆಲ್ಲ ಮಾಡ್ಕೊಂಡು ಅದನ್ನ ತೆಗೆದು ನನಗೆ ಅವಕಾಶ ಸಿಗದೇ ಇದ್ದಾಗ ನಾನೇ ಅವಕಾಶಗಳನ್ನು ಹುಡುಕೊಂಡು ಆ ಅವಕಾಶದ ಜನರ ಮುಂದೆ ನಾವು ಹೋಗಿದ್ ಮಾತ್ರ ಬಹಳ ಸಲ. ನನ್ನ ಜೀವನದಲ್ಲಿ 100 ಏನೋ ಕಲೆಯನ್ನು 100% ಮಾಡಿದ್ರೆ 75% ನನ್ನ ಅವಕಾಶಗಳನ್ನು ನಾನೇ ಹುಟ್ಟಿಸ್ಕೊಂಡಿದ್ದೀನಿ. ಬಟ್ ನಿಜವಾಗ್ಲೂ ಅವಕಾಶ ಸಿಗಬೇಕಾಯ್ತು. ಇನ್ನೂ ಸಿಗಬಹುದಲ್ಲ ಅಂತ ಆಸೆ ಇದೆ. ಆಶಾವಾದಿ ಆಗಲ್ಲ. ಪ್ರೇಕ್ಷಕರೇ, ಇದೊಂದು ನೋವಿನ ಸಂಗತಿ ಅಂತಾನೆ ಹೇಳಬಹುದು. ಇಂತಹ ಬಹುಮುಖ ಪ್ರತಿಭೆನೆ ತನ್ನ ನೋವಿನ ಸಂಗತಿಯನ್ನ ಹೇಳ್ಕೊಡುವಾಗ ನನ್ಗನ್ಸುತ್ತೆ ಕಲೆಯಲ್ಲಿ ರಾಜಕೀಯತೆ ಬರಬಾರದು ಅಂತ. ಕಲೆ ಅನ್ನೋದು ಒಂಥರ ಗಾಳಿ ಇದ್ದಂಗೆ, ಅದು ಎಲ್ಲೆಲ್ಲಿ ಪಸರಿಸಬೇಕು ಅದನ್ನ ಬಿಟ್ಟು ಬಿಡಬೇಕು. ಅಂದ್ರೆ ಕಲೆಯನ್ನು ಕೂಡ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದ್ರ ಯಾರು ಕಟ್ಟಿ ಹಾಕಬಾರ್ದು. ಯಾವುದೇ ಒಂದು ಅಧಿಕಾರಿ ಆಗಿರ್ಬಹುದು, ಯಾವುದೇ ಒಂದು ಕೆಟ್ಟ ವಿಚಾರಗಳಿಂದನೇ ಅದನ್ನ ಹಿಡಿದಿಟ್ಕೊಳ್ಬಾರ್ದು. ಕಲೆಗೆ ನಾವು ಪ್ರೋತ್ಸಾಹ ಕೊಡಬೇಕು, ಕಲೆಯನ್ನ ಬೆಳೆಸ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಸರ್, ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಅದರ ಜೊತೆಗೆ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ, ಅಂದ್ರೆ ಈಗ ಬರುವಂತಹ ಉದಯೋನ್ಮುಖ ಪ್ರತಿಭೆಗಳಿಗೆ ನಿಮ್ಮ ಸಂದೇಶ ಏನು ಸರ್? ಉದಯೋನ್ಮುಖ ಪ್ರತಿಭೆಗಳಿಗೆ ನಾನು ಅಗ್ನಿ ಸ್ಟ್ರೇಟ್ ಆಗಿ ಒಂದು ಮಾತೇನು ಹೇಳ್ಬೇಕಂದ್ರೆ, ನಿಮಗೆ ಖಂಡಿತ ಈ ರಂಗಭೂಮಿಯಲ್ಲಿ ಚಿತ್ರರಂಗದಲ್ಲಿ ಪಾತ್ರ ಮಾಡಬೇಕು, ಅದರಲ್ಲಿ ಕೆಲಸ ಮಾಡಬೇಕು ಅಂತ ನಿಮ್ಗೆ ಆಶೆ ಇದೆ. ಬರೀ ಆಶೆ ಇದ್ರೆ ನಡೆಯೋದಿಲ್ಲ. ಅದ್ರ ಜೊತೆಗೆ ಡಿಸಿಪ್ಲಿನ್ ಬೇಕು, ಕಮಿಟ್ಮೆಂಟ್ ಬೇಕು, ಅದ್ರ ಮೇಲೆ ಆಳವಾದ ಅಭ್ಯಾಸ ಬೇಕು. ಬಹಳ ಜನರನ್ನ ನಾನು ನೋಡೇನೆ, ನಮ್ಮ ಹುಡುಗ ಸಾಲಿನ ಕಲಿವಲ್ರಿ, ಅವಾಗೇನು ನಿಮ್ಮಂಗ ನಾಟಕ ಮಾಡಕ್ ಹಚ್ಚಿಬಿಡ್ರಿ, ನಮ್ಮ ಹುಡುಗ ಸಾಲಿಯಾಗ ಇದನ್ನ ಮಾಡುವಲ್ಲ, ನಿಮ್ ಜೊತೆ ಒಂದು ಸಿನಿಮಾ ಮಾಡಕ್ ಕರ್ಕೊಂಡು ಹೋಗ್ರಿ. ತಪ್ಪದು. ಸಮಾಜದೊಳಗೆ ಈ ಅಭಿಪ್ರಾಯ ಬರಬಾರ್ದು. ಏನು ಕಲಿದೇ ಇದ್ದವ, ಏನು ಬರದೇ ಇದ್ದವ ನಾಟಕ ಮಾಡಬಹುದು, ಸಿನಿಮಾ ಮಾಡಬಹುದು, ಸುಳ್ಳು. ಒಂದು ರಂಗಭೂಮಿ ಒಳಗೆ ಕೆಲಸ ಮಾಡಬೇಕಾದ್ರೆ, ಚಿತ್ರರಂಗದಲ್ಲಿ ಮಾಡಬೇಕಾದ್ರೆ ಸಾಕಷ್ಟು ಅಭ್ಯಾಸ ಮಾಡಬೇಕಾದ್ರೆ ಆಳವಾದ ಅಭ್ಯಾಸ ಇದೆ. ನಾವು ಎಷ್ಟೆಷ್ಟು ಆಳವಾಗಿ ಅಭ್ಯಾಸ ಮಾಡ್ಕೊಂಡು ಅದ್ರೊಳಗೆ PhD ಮಾಡ್ಕೊಂಡು ಅದ್ರೊಳಗೆ ಎಷ್ಟು ಹೋಗ್ತೇವಲ್ಲ, ಅದ್ರೊಳಗೆ ಅಭ್ಯಾಸ ಮಾಡ್ಕೊಂಡು ಅದ್ರೊಳಗೆ ಬೇರೆ ಒಂದು ಪ್ರೊಫೆಷನ್ ಹೆಂಗಿದೆ ಅಲ್ಲ, ಒಂದು ಇಂಜಿನಿಯರ್ ತಗೋರಿ, ಡಾಕ್ಟರ್ ತಗೋರಿ, ವಕೀಲ ವೃತ್ತಿ, ಅದೇ ರೀತಿಯೂ ನಟ ಆಗ್ಲಿ, ನಿರ್ದೇಶಕ ಆಗ್ಲಿ, ಅದೇ ರೀತಿಯೂ ಬರಬೇಕು. ಇದರಲ್ಲಿ ಆಳವಾದ ಅಭ್ಯಾಸ ಐತಿ, ಆ ಕಮಿಟ್ಮೆಂಟ್ ಐತಿ, ಆ ಶಿಸ್ತ್ ಐತಿ, ನಯ ವಿನಯ ಐತಿ, ನೋಡಿದ್ರೆ ಕಲಿಯೋದು ಬೇಕಾದಷ್ಟು ಐತಿ. ಇವನ್ನೆಲ್ಲ ಅಳವಡಿಸ್ಕೊಂಡ್ರೆ ಒಬ್ಬ ಕಲಾವಿದ ನಿಜವಾದ ಒಬ್ಬ ಕಲಾವಿದ ಆಗ್ಬಹುದು, ಒಬ್ಬ ನಿರ್ದೇಶಕ ಆಗ್ಬಹುದು, ಒಬ್ಬ ಸಾಹಿತಿ ಆಗ್ಬಹುದು, ಸಂಗೀತಗಾರ ಸಂಗೀತ ಆಗ್ಬಹುದು. ಅದಿಲ್ಲದೇನೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ರಂಗ ಏನಿದಲ್ಲ, ಈ ರಂಗಭೂಮಿಗೆ, ಚಿತ್ರರಂಗಕ್ಕೆ ನಾವು ಎಷ್ಟು ತಲೆಬಾಗಿ ಅಲ್ಲಿ ನಾವು ನಡ್ಕೊಂತೇವೋ, ಅದಕ್ಕೆ ನಾವು ಎಷ್ಟು ದುಡಿತೇವೋ, ನಾವೆಷ್ಟು ಪರಿಶ್ರಮ ಕೊಡ್ತೇವೆ, ಅವಾಗ ಅದು ನಮಗೆ ಒಲಿತದ ಹೊರತು ಅದು ಒಲ್ಯಾಕ ಸಾಧ್ಯ ಇಲ್ಲ. ಇನ್ನೂ ನಾನು ಕಾಣಾಕತ್ತೇನೆ, ಇನ್ನೂ ಏನೇನೋ ಕಲಿಬೇಕಂತ ಮಾಡೇನಿ. ಪ್ರತಿ ದಿನ ಹೊಸ ಒಂದು ರಂಗಭೂಮಿ ಒಳಗ ಹೊಸ ಒಂದು ಆಯಾಮಗಳನ್ನು ನೋಡ್ತೀನಿ, ಚಿತ್ರರಂಗದ ಆಯಾಮ ನೋಡ್ತೀನಿ. ಕಲಿಬೇಕು, ಕಲಿಯೋದು ಸಾಗದಿದ್ದಾನೆ. ಅದಕ್ಕೆ ದಯವಿಟ್ಟು ಈ ಶಿಸ್ತು ಪರಿಪಾಲನೆ ಅನ್ನೋದಲ್ಲ, ಅದನ್ನ ದಯವಿಟ್ಟು ಮಾಡಬೇಕು. ಸುಮ್ಮನೆ ಒಂದು ಕ್ರೇಜ್ ಏನೋ ಮಾಡಬೇಡು ಅಂತ ತಿಳ್ಕೊಬಾರ್ದು. ಒಂದು ನಟನೆ ಇರಲಿ, ಇದು ಇರಲಿ, ಎಲ್ಲ ಒಂದು ಪ್ರೊಫೆಷನ್. ಅದಕ್ಕೆ ನಿಯತ್ತಾಗಿ ನಯವಿನಯದಿಂದ ವಿಧೇಯಕನಾಗಿ ಒಬ್ಬ ವಿದ್ಯಾರ್ಥಿ ಹಂಗ ಮಾಡಿಬಿಡಿದ್ರೆ ಅದು ಒಲಿತದ ಅಂತ ನಾ ಹೇಳಕ್ ಸಾಧ್ಯ. ಒಟ್ಟಾರೆಯಾಗಿ ಸತತ ಪ್ರಯತ್ನ ಬೇಕು ಅಂತ ಹೇಳ್ತೀವಿ. ಹೌದು, 100%. ಮಂಡೋದರಿ ಕಲ್ಯಾಣದಲ್ಲಿ ನೀವು ರಾವಣನ ಪಾತ್ರ ಮಾಡಿದ್ರಿ. ನೀವು ವಿತೌಟ್ ಮೇಕಪ್ ನಮ್ಮ ಪ್ರೇಕ್ಷಕರಿಗೆ ಅದರ ತುಣುಕನ್ನ ತೋರಿಸ್ಲಿಕ್ಕೆ ಇಷ್ಟಪಡ್ತೀರಿ? ಓಹೋ, ಮಾಡ್ತೀರ. ಶಿವನೇ, ನೀನೇ ಒಲಿದಿರುವಾಗ, ಕೈಲಾಸದಿಂದ ಇಳಿದು ಬಂದು ನನ್ನ ಮುಂದೆ ನಿಂತಿರುವಾಗ ಏನು ಕೇಳಬೇಕೆಂಬುದೇ ನನಗೆ ತೋಚುತ್ತಾ ಇಲ್ಲ. ಆದರೂ ಮನದಲ್ಲಿ ಒಂದು ಆಸೆ ಉಂಟು, ಕೇಳುತ್ತೇನೆ.
ನೀನು ನನ್ನ ಬಯಕೆಯನ್ನು ತೀರಿಸುವಂತೆ ವಚನವನ್ನು ಕೊಟ್ಟರೆ ಮಾತ್ರ ನಾನು ಕೇಳುತ್ತೇನೆ. ನೀನೇ ಕೇಳು ಎಂದಾಗ ಬಿಡುತ್ತೇವೆ. ಕೇಳಬೇಕೆಂಬ ಆಸೆ ಮನದುಂಬಿ ಬರ್ತಾ ಇದೆ. ಆದರೂ ಏನೋ ಸಂಕೋಚ, ಕೇಳಿದರೆ ಅಲ್ಲಿ ಅಪಚಾರವಾಗುವುದು ಎಂಬ ಸಂಶಯ. ನನ್ನ ತಪಸ್ಸಿಗೆ ಒಲದು ನೀನೇ ಬಂದು ವರವನ್ನು ನೀಡುತ್ತೀಯ ಅಂದ ಮೇಲೆ ಕೇಳಲೆ. ಶಿವನೇ, ನಿನ್ನ ಪಕ್ಕದಲ್ಲಿದ್ದೀಯ ಈ ರೂಪವತಿ ನಿನ್ನ ಅರ್ಧಾಂಗಿಯನ್ನು ನನಗೆ ಕೊಡಬಲೆಯ? ಪಾರ್ವತಿಯನ್ನ ಕರ್ಕೊಂಡ್ ಬಂದಿರ್ತಾನೆ. ಆಕ್ಚುಲಿ ಮಂಡೋದರಿಯಿಂದ ರಾವಣ ಕರ್ಕೊಂಡ್ ಬಂದಿರ್ತಾನೆ. ಅವಳೇ ನಿಜವಾದ ಪಾರ್ವತಿ ಅಂತಂದು ತಿಳ್ಕೊಂಡಿರ್ತಾನೆ. ತಿಳ್ಕೊಂಡಾಗ ನೀನು ಫೂಲ್ ಆಗಿದಿ, ನಿಂದು ತಪ್ಪಾಗಿ ಹೋಗದ, ನಿಂದು ಇಂಥ ಕೆಟ್ಟ ಗುಣನ ನಿನಗೆ ಹಾಳು ಮಾಡ್ತಾವ ನೋಡು ಅಂತ ಹೇಳಿದಾಗ ರಾವಣ ಹೇಳ್ತಾನೆ, ಪಾರ್ವತಿ, ನನ್ನ ತಪಸ್ಸಿಗೆ ಮೆಚ್ಚಿ ನಿನ್ನ ಗಂಡ ಶಿವನು ನಿನ್ನನ್ನು ನನಗೆ ಅರ್ಪಿಸಿದ್ದಾನೆ. ನೀನೀಗ ನನ್ನ ಸ್ವತ್ತು. ಲಂಕೆಯಲ್ಲಿ ನನ್ನ ಪಟ್ಟದರ್ಶಿಯಾಗಿ ವೈಭವದ ಬಾಳನ್ನು ಬಾಳು. ಈ 3 ಲೋಕದಲ್ಲಿ ರಾವಣನ್ನು ಎದುರಿ ಹಾಕಿಕೊಂಡು ಬದುಕಲು ಯಾರಿಂದಲೂ ಸಾಧ್ಯವಿಲ್ಲ. ಇಂತಹ ಅತಿಯಾದ ರೂಪ ಪಾರ್ವತಿಗಲ್ಲದೆ ಬೇರ್ಯಾರಿಗೂ ಇರಲು ಸಾಧ್ಯವಿಲ್ಲ. ನೀನೇ ನಿಜವಾದ ಪಾರ್ವತಿ. ಒಮ್ಮೆ ಶಿವನಿಂದ ಮೋಸ ಹೋದ ಮೇಲೆ ಮತ್ತೆ ಮತ್ತೆ ನಾನು ಮೋಸ ಹೋಗಲಾರೆ. ಮಂಡೋದರಿ ಅಂತೆ ಮಂಡೋದರಿ, ಸುಳ್ಳು ಏಕೆ ಹೇಳುತ್ತಿ ಪಾರ್ವತಿ? ಸೂಪರ್ ಸರ್, ನಿಮ್ಮ ಪಾದ ಕಮಲಗಳು. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಮಾಲ್ತೇಶ್ ಬಸಮ್ಮನವ್ರು ಅಂತ ಹೇಳಿ. ಸರ್, ಜಾಡರ್ ಸರ್ ಅವ್ರ ಬಗ್ಗೆ ನೀವೇನ್ ಹೇಳಿಕ್ ಇಷ್ಟಪಡ್ತೀರಾ? ಜಾಡರ್ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಒಬ್ಬ ಕಲೆಯ ಸಮುದ್ರ ಅಂತ ಹೇಳಿ. ನಾವೆಷ್ಟು ಅವ್ರ ಹತ್ರ ಹೋಗ್ತೇವೆ, ಎಷ್ಟು ಆಳಕ್ಕೆ ಹೋಗ್ತೇವೋ ಅಷ್ಟು ಅವರಿಂದ ನಾವು ಬಹಳ ತಿಳ್ಕೊಳ್ಳೋದಿರುತ್ತದೆ. ಜಾಡರ್ ಸರ್ ಅವರು ಕಲೆಗಾರನ ಗುರುತಿಸ್ತಾರೆ. ಅನೇಕ ಕಲೆಗಾರನ ಗುರುತಿಸಿ ಅವರಿರೋ ಪ್ರತಿಭೆಗೆ ತಕ್ಕ ಹಾಗೆ ಪಾತ್ರಗಳನ್ನು ಕೊಡ್ತಾರೆ. ಪಾತ್ರದಲ್ಲಿ ಪರಕಾಯ ಪ್ರವೇಶ ಅಂತಾರಲ್ಲ, ಪಾತ್ರದೊಳಗೆ ಪ್ರವೇಶ ಮಾಡುವವರೆಗೂ ಬಿಡೋದಿಲ್ಲ. ಆಮೇಲೆ ಪಾತ್ರ ಮಾಡಿದ ತಕ್ಷಣ ನಮಗೆ ಅದನ್ನ ಮತ್ತೆ ಮತ್ತೆ ಮರುಕಳಿಸೋ ಹಾಗೆ ಮಾಡ್ತಾರೆ. ಹೀಗಾಗಿ ಒಂದು ರೀತಿಯಿಂದ ಹೇಳ್ಬೇಕಂತಂದ್ರೆ ಹುಚ್ಚು ಹಿಡಿಸ್ತಾರೆ ಅವರು. ಕಲೆಗಾರನ ಹುಚ್ಚು ಹಿಡಿಸ್ತಾರೆ. ಕಲೆ ಒಳಗೆ ಒಂದು ಹೊಸ ರುಚಿಯನ್ನ ತೋರಿಸಿಕೊಟ್ಟಂತವ್ರು ನಮ್ಮ ಜಾಡರ್ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಶಾಂತಪ್ಪ ಮರಿತಮ್ಮವ್ರು ಅಂತೇಳಿ ಮೇಡಮ್. ಸರ್, ಜಾಡರ್ ಸರ್ ಅವ್ರ ಬಗ್ಗೆ ನೀವೇನ್ ಹೇಳೋಕೆ ಇಷ್ಟಪಡ್ತೀರಿ? ಹೇಳೋದಕ್ಕೆ ತುಂಬಾ ಹೇಳೋದಿದೆ, ಆದ್ರೆ ಶಾರ್ಟ್ಕಟ್ ಸ್ವಲ್ಪ ಹೇಳ್ಬೇಕಂತ ಹೇಳಿದ್ರೆ, ಸರ್ ತಂದೆ ಸ್ಥಾನದೊಳಗೆ ನಿಂತು ನಮ್ಗೆಲ್ಲ ಟ್ರೀಟ್ ಮಾಡ್ತಾರೆ. ಊಟದಿಂದ ಹಿಡಿದು ಚಾದಿಂದ ಹಿಡಿದು ದರ್ವೊಂದು ನಾವು ಇದ್ದಲ್ಲಿ ಪ್ಲೇಸಿಗೆ ಬಂದು ಕೂಡ ನಮಗೆ ಪ್ರಾಕ್ಟೀಸ್ ಕೊಟ್ಟು ಒಳ್ಳೆ ಟೈಮ್ ಒಳಗೆ ತಿದ್ದಿ ಹೇಳ್ತಾರೆ. ಸಿಟ್ಟು ಬಂದ್ರೆ ಸಿಟ್ಟು ಇದು ಮಾಡಿ ಹೇಳ್ತಾರೆ, ಸಿಟ್ಟು ಹಾಕ್ತಾರೆ. ಅದೇ ರೀತಿಯಾಗಿ ಮತ್ತು ನಮ್ಮಂತ ಹಳ್ಳಿ ಒಳಗಿರೋ ಕಲಾವಿದರನ್ನ ಬೆಳಕಿಗೆ ತರೋದು ಭಾಳ ಇದು ಅವ್ರಿಗೆ. ಹೇಳ್ಬೇಕಂದ್ರೆ ನಾವು ಸಣ್ಣವ್ರು ಮೇಡಮ್, ಅವ್ರ ಬಗ್ಗೆ ಏನು ಇದಾಗೋದಲ್ಲ, ಅಷ್ಟೊಂದು ಹೇಳಕ್ ನಮ್ಗೆ ಅಷ್ಟೊಂದು ಇದನ್ನೂ ಇಲ್ಲ, ಏನೋ ಹೇಳಿದ್ದೇನೆ. ಧನ್ಯವಾದಗಳು ಸರ್. ಇಷ್ಟೊತ್ತು ನಿಮ್ಮ ಸುದೀರ್ಘವಾದಂತಹ ಪಯಣವನ್ನ ನನ್ನ ಜೊತೆ ಹಾಗೂ ನಮ್ಮ ಪ್ರೇಕ್ಷಕರ ಜೊತೆ ಹಂಚಿಕೊಂಡ್ರಿ. ತುಂಬಾನೇ ಸಂತೋಷ ಆಯಿತು. ನಮ್ಮ ಗರುಡ ಟಿವಿಯ ಎಲ್ಲ ಪ್ರೇಕ್ಷಕರ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ನಿಮಗೂ ನಮಸ್ಕಾರ. ಪ್ರೇಕ್ಷಕ ದೇವರಿಗೂ ನಮಸ್ಕಾರ.